ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕುಂಬಾರ್. ನಾನು ಇವತ್ತು ನಿಮಗ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಒಂದು ಭಾಗದ ಕುರಿತು ಇನ್ಫಾರ್ಮೇಶನ್ ಅನ್ನ ಕೊಡೋಕೆ ಬಂದಿದ್ದೀನಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರ ಒಂದು ವಾಕ್ಯದ, ಸ್ಪೀಚ್ ಅಂದ್ರೆ ಸೆಂಟೆನ್ಸ್ ಕೂಡ ಅನ್ಬೋದು, ಒಂದು ವಾಕ್ಯದಲ್ಲಿ ಇರ್ತಕ್ಕಂತಹ ಭಾಗಗಳು. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅದಪ್ಪ ಅಂತಂದ್ರ ಇವನ್ ಹೈಸ್ಕೂಲ್, PUC, ಡಿಗ್ರಿ ಅಪ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿಯೂ ಕೂಡ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನ ಟೈಪ್ಸ್ ಗಳಲ್ಲಿ 2-3 ಮಾರ್ಕ್ಸ್ ಗಳು ಕಂಪಲ್ಸರಿ ಕೇಳಿರ್ತಾರ. ಇಂಪಾರ್ಟೆಂಟ್ ಅದ ಅಂದ್ರೆ ಏನ್ ಮಾಡ್ಬೇಕು? ಸರಿಯಾಗಿ ತಿಳ್ಕೊಬೇಕು. ಸರಿಯಾಗಿ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ನಾ ಸರಿಯಾಗಿ ಹೇಳ್ಬೇಕು. ನಾ ಸರಿಯಾಗಿ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಆ ಎಕ್ಸಾಂಪಲ್ ಅನ್ನ ನೀವು ಕರೆಕ್ಟ್ ಆಗಿ ಕೇಳ್ಬೇಕು. ನೋಡ್ರಿ, ಒಂದು ಎಕ್ಸಾಂಪಲ್ ಏನ್ ಮಾಡತ್ತಿ ನೋಡ್ರಿ. ಚೌಕ್ ತೆಗದ, ಮೇಲ್ಗಡೆ ಒಂದು ತ್ರಿಭುಜಾಕಾರ ಇಟ್ಟ, ಇಲ್ಲೊಂದು ಆಯತ ಟೈಪ್ ಏನೋ ತೆಗದ, ದೆನ್ ಇಲ್ಲಿನೂ ಬಾಕ್ಸ್ ಮಾಡ್ದ, ದೆನ್ ಹಿಯರ್ ಆಲ್ಸೋ, ದೆನ್ ಐ ಮೇಡ್ ಲೈಕ್ ದಿಸ್. ನಾನು ಈ ರೀತಿ ಏನ್ ಮಾಡ್ದ, ಒಂದು ಆಕೃತಿಯನ್ನ ತೆಗ್ದ, ಒಂದು ಚಿತ್ರ ತೆಗ್ದ. ಇದು ಏನದ? ದೇವ್ರ ಗುಡಿ ಏನ್ರಿ, ಮನಿ ಏನ್ರಿ, ಓಕೆನಾ? ಇದೊಂದು ಬಿಲ್ಡಿಂಗ್, ಎನಿಥಿಂಗ್, ಟೆಂಪಲ್, ಇಟ್ ಮೇ ಬಿ ಹೌಸ್, ಬಟ್ ವಿ ಕನ್ಸಿಡರ್ ಇಟ್ ಆಸ್ ಅ ಬಿಲ್ಡಿಂಗ್. ನೋಡ್ರಿ, ಈ ಒಂದು ಬಿಲ್ಡಿಂಗ್ ತಯಾರಾಗಬೇಕಪ್ಪ ಅಂತಂದ್ರ ಫಸ್ಟ್ ಇದಕ್ಕೆ ಏನ್ ಬೇಕು? ಬೇಸ್ಮೆಂಟ್ ಬೇಕು. ಇಲ್ಲೇನ್ ಹಾಕಿರ್ಬೇಕು? ಬೇಸ್ಮೆಂಟ್ ಅನ್ನ ಹಾಕಿರ್ಬೇಕು, ಫೌಂಡೇಶನ್ ಅನ್ನ ಹಾಕಿರ್ಬೇಕು. ಹೌದಾ? ಏನೇನ್ ಹೇಳ್ರಿ? ಫಸ್ಟ್ ಫೌಂಡೇಶನ್, ದೆನ್ ಈ ಒಂದು ಮನೆ ಕಟ್ಟಬೇಕಂದ್ರ ಫೌಂಡೇಶನ್ ಹಾಕೊಳ್ಳಕ್ ಏನ್ ಮಾಡ್ತೀರಿ? ಬ್ರಿಸ್ಕ್ ಗಳನ್ನ ಯೂಸ್ ಮಾಡ್ತೀರಿ. ಬ್ರಿಸ್ಕ್ ಅಂದ್ರ ಇಟ್ಟಿಗೆಗಳನ್ನ. ಎದಕ್ಕ? ಗಾಡಿ ಕಟ್ಟಕ, ವಾಲ್. ಹೌದಾ? ಫೌಂಡೇಶನ್ ಆದ್ಮೇಲೆ ಬ್ರಿಸ್ಕ್ ಗಳನ್ನ ಎದಕ್ಕೆ ಯೂಸ್ ಮಾಡ್ತೀರಿ? ವಾಲ್ ಟು ಬಿಲ್ಡ್, ವಾಲ್ ಗೋಡೆಯನ್ನ ಕಟ್ಟೋದಕ್ಕ ಇಟ್ಟಿಗೆಗಳನ್ನ ಯೂಸ್ ಮಾಡ್ತೀರಿ. ದೆನ್ ವಿಂಡೋ ಫ್ರೇಮ್, ಕಿಟಕಿ ಫ್ರೇಮ್, ಕಿಟಕಿಯ ಫ್ರೇಮ್ ಅನ್ನ ಇದಕ್ಕೆ ಯೂಸ್ ಮಾಡ್ತೀವಿ? ಕಿಟಕಿ ಮಾಡಕ್ ಯೂಸ್ ಮಾಡ್ತೀವಿ, ವಿಂಡೋ. ದೆನ್ ವಾಟ್ ಇಸ್ ದಿಸ್? ಡೋರ್ ಫ್ರೇಮ್, ಯೂಸ್ ಟು ಮೇಕ್ ಡೋರ್ಸ್ ಆರ್ ಡೋರ್. ಹೌದಾ? ಈ ರೀತಿ ಯೂಸ್ ಮಾಡ್ತೀವ. ಅದೇ ರೀತಿ ಸಿಮೆಂಟ್. ಓಕೆ, ಸಿಮೆಂಟ್ ಅನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಕಂಪ್ಲೀಟ್ ಆಗಿ ಎಲ್ಲ ಒಂದು ಸ್ಟ್ರಕ್ಚರ್ ನ ಒಂದ್ಗೂಡ್ಸಕ್ಕೆ ಏನ್ ಮಾಡ್ತೀವಿ? ಸಿಮೆಂಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಒಂದು ಮನಿ ರೆಡಿ ಆಗ್ಬೇಕಪ್ಪ ಅಂತಂದ್ರ, ಇಷ್ಟೆಲ್ಲ ಬೇಕು. ಏನೇನು? ಇದಕ್ಕಿಂತ ಹೆಚ್ಚಿಗೂ ಬೇಕು. ವಾಲ್ ಬೇಕು, ಸಾರಿ ಬ್ರಿಸ್ಕ್ ಬೇಕು, ವಿಂಡೋ ಫ್ರೇಮ್ ಬೇಕು, ವಿಂಡೋ ಮಾಡೋದಕ್ಕ ಫೌಂಡೇಶನ್ ಹಾಕ್ಬೇಕು, ಡೋರ್ ಫ್ರೇಮ್ ಹಾಕ್ಬೇಕು, ನೆಕ್ಸ್ಟ್ ಸಿಮೆಂಟ್, ದೆನ್ ವೈರ್ಸ್, ಓಕೆನಾ, ಪೈಪ್ಸ್, ಎಲ್ಲವನ್ನ ನಾವೇನ್ ಮಾಡ್ತೀವಿ? ಯೂಸ್ ಮಾಡ್ತೀವಿ. ಯಾವ ರೀತಿ ಒಂದು ಮನಿ ರೆಡಿ ಆಗ್ಬೇಕಂದ್ರ ಇಷ್ಟೆಲ್ಲಾ ಭಾಗಗಳನ್ನ ನಾವು ಉಪಯೋಗಿಸಿದ ಮೇಲೆ ಆ ಒಂದು ಮನೆ ಏನಾಗ್ತದ? ಪರಿಪೂರ್ಣ ಆಗ್ತದ. ಮನಿ ಏನಾಗ್ತದ? ಪರಿಪೂರ್ಣವಾಗ್ತದ. ಅಂದ್ರ ಒಂದು ಮನಿ ಕಟ್ಬೇಕಂದ್ರ ಯಾವ ರೀತಿ ಇಷ್ಟೆಲ್ಲಾ ಐಟಮ್ಸ್ ಗಳು ಬೇಕು? ಎಲ್ಲಾ ಐಟಮ್ಸ್ ಗಳ ಕೆಲಸ ಒಂದೇ ಮಾಡ್ತದೇನೋ? ವೆದರ್ ಎವ್ರಿ ಐಟಮ್ ಆರ್ ಡೂಯಿಂಗ್ ಸೇಮ್ ಜಾಬ್? ನೋ, ಎವ್ರಿ ಐಟಮ್ ವಾಸ್ ಡೂಯಿಂಗ್ ದಿಯರ್ ಓನ್ ಜಾಬ್. ಎಲ್ಲ ಸಿಮೆಂಟ್ ಒಂದ್ ಕೆಲಸ ಮಾಡ್ತದ, ಇಟ್ಟಿಗೆ ಅದೇ ಒಂದು ವಾಲ್ ಅನ್ನ ಕಟ್ಟಕ್ ಅದೊಂದು ಕೆಲಸ ಮಾಡುತ್ತ. ಅದೇ ರೀತಿ ಈ ಬ್ರಿಸ್ಕ್ ವಾಲ್ ಅನ್ನ ಕಟ್ಟಕ್ ಯೂಸ್ ಮಾಡ್ತೀವಿ. ವಿಂಡೋ ಫ್ರೇಮು ವಿಂಡೋ ಮಾಡಕ್ ಯೂಸ್ ಮಾಡ್ತೀವಿ. ಡೋರ್ ಫ್ರೇಮು ಡೋರ್ ಮಾಡಕ್ ಯೂಸ್ ಮಾಡ್ತೀವಿ. ಯಾವ ರೀತಿ ನಾವು ಒಂದು ಮನೆ ಕಟ್ಟಬೇಕಾದ್ರ ಇಷ್ಟೆಲ್ಲ ಭಾಗಗಳನ್ನ ಬೇರೆ ಬೇರೆ ಕಾರ್ಯಕ್ಕಾಗಿ ಉಪಯೋಗಿಸ್ತೀವೋ, ಅದೇ ರೀತಿ ನಮ್ಮ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ಬೇಕಂದ್ರ ಬೇರೆ ಬೇರೆ ರೀತಿಯಾದಂತಹ ಭಾಗಗಳನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತದ? ಅಂದ್ರ ನಾವು ಒಂದು ವಾಕ್ಯವನ್ನ ರಚನೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ, ಇಫ್ ವಿ ವಾಂಟ್ ಟು ಬಿಲ್ಡ್ ಅ ಸೆಂಟೆನ್ಸ್, ವಿ ಯೂಸ್ ಡಿಫರೆಂಟ್ ಕೈಂಡ್ಸ್ ಆಫ್ ವರ್ಡ್ಸ್. ಅಂದ್ರೆ ಬಹಳಷ್ಟು ವಿಧವಾದಂತಹ ಪದಗಳನ್ನ ನಾವೇನ್ ಮಾಡ್ತೀವಿ? ಜೋಡಣೆ ಮಾಡಿ ಒಂದು ಸೆಂಟೆನ್ಸ್ ಅನ್ನ ಏನ್ ಮಾಡ್ತೀವಿ? ಫಾರ್ಮ್ ಮಾಡ್ತೀವಿ. ಅಂದ್ರೆ ಮನಿ ಒಂದು ಬಟ್ ಭಾಗಗಳು ಬೇರೆ ಬೇರೆ, ಹಾಗೂ ಆ ಭಾಗಗಳು ತಮ್ಮ ಬೇರೆ ಬೇರೆ ಕಾರ್ಯವನ್ನ ಮಾಡ್ತಾವ. ಮನುಷ್ಯನ ದೇಹ, ಕೈ ಬೇರೆ ಕೆಲಸನೇ ಮಾಡ್ತದ. ಓಕೆ, ಕಣ್ಣು ಅದ್ರ ಕೆಲಸನೇ ಬೇರೆ, ಮೂಗು
ಅದ್ರ ಕೆಲಸನೇ ಬೇರೆ. ಬಾಯಿ, ಕಿವಿ, ಈ ರೀತಿ ಹೆಂಗ ಬೇರೆ ಬೇರೆ ಕೆಲಸ ಮಾಡ್ತಾವಲ್ಲ ಭಾಗಗಳು, ಅದೇ ರೀತಿ ನಮ್ಮ ಸೆಂಟೆನ್ಸ್ ಅಲ್ಲಿ ಪಾರ್ಟ್ಸ್ ಗಳು ಇರ್ತಾವ, ಎಲ್ಲ ಅವುಗಳು ಏನ್ ಮಾಡ್ತಾವ, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾವ. ಯಾವ ಭಾಗಗಳು? ಮನಿದ ಭಾಗಗಳು ನಮಗ್ ಗೊತ್ತಾಗು, ಗೋಡೆ, ಕಿಟಕಿ, ಬಾಗಿಲು, ಸಿಮೆಂಟು, ಇಷ್ಟೆಲ್ಲ ಗೊತ್ತಾಯ್ತು. ಹಾಗಾದ್ರೆ ನಮ್ಮ ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಂದ್ರ ಯಾವ ಭಾಗಗಳು ಬೇಕು? ಎಷ್ಟವಾಪ ಭಾಗಗಳು ಅಂದ್ರ ದೇರ್ ಆರ್ 8 ಟೈಪ್ಸ್. ಎಷ್ಟು? 8 ವಿಧವಾದ ಭಾಗಗಳು ಅವ. ನಮ್ಮ ಸೆಂಟೆನ್ಸ್ ಫಾರ್ಮ್ ಆಗ್ಬೇಕಂದ್ರ 8 ಕೂಡೇ ಫಾರ್ಮ್ ಆಗ್ತಾವತ್ತಲ್ಲ, ಒಟ್ಟು ಆ ಫಾರ್ಮ್ ಆಗಿರ್ತಕ್ಕಂತಹ ಸೆಂಟೆನ್ಸ್ ನಲ್ಲಿ ಈ 8ರಲ್ಲಿ ಎಲ್ಲ ಇರ್ತಾವ. ಈ 8ರಲ್ಲಿ ಇರ್ತಕ್ಕಂತಹ ಹಲವಾರು ಟೈಪ್ಸ್ ಗಳು ಆ ಒಂದು ಸೆಂಟೆನ್ಸ್ ನಲ್ಲಿ ಇರ್ತಾವ. ಹಾಗಾದ್ರೆ ಒಂದೊಂದು ನೋಡ್ಕೋತೋಗಮ್ಮ, ಇಷ್ಟು ನೋಡಮ್ಮ ಒಂದ್ಸರಿ. ಎಷ್ಟು ಎಷ್ಟು 8 ಟೈಪ್ಸ್ ಯಾವ್ಯಾವ ನೋಡಮ್ಮ? ನೌನ್, ಓಕೆ, ತಿಳ್ಕೊರಿ. ಇನ್ ಇಂಗ್ಲಿಷ್ there are million billion words are there. There are million billion words are there, and all the words are not doing the same job. ಎಲ್ಲಾ ಶಬ್ದಗಳು ಒಂದೇ ರೀತಿಯಾದಂತ ಅರ್ಥ ಕೊಡಂಗಿಲ್ಲ, ಹೌದಾ? ಬೇರೆ ಬೇರೆ ಅರ್ಥಗಳು, ನಾನಾ ಅರ್ಥಗಳನ್ನ ಕೊಡ್ತಾವ. ಆ ನಾನಾ ಅರ್ಥಗಳನ್ನ ಕೊಡೋದಕ್ಕ ನಾವೇನಂತೀವಿ? ಪಾರ್ಟ್ಸ್ ಗಳಂತೀವಿ. ಮೊದಲನೇದು ಯಾವುದು? ನೌನ್. ಇದನ್ನ ನಾವೇನನ್ಬಹುದು? ನೇಮಿಂಗ್ ವರ್ಡ್ ಅಂತಾನು ಕರಿಬಹುದು. ಏನನ್ಬಹುದು? ನೇಮಿಂಗ್ ವರ್ಡ್ ಅಂತಾನು ಕರಿಬಹುದು. ಕನ್ನಡದಲ್ಲಿ ನಾಮಪದ ಅಂತೀವಿ. ಏನಂತೀವಿ? ನಾಮಪದ ಅಂತೀವಿ. ಎರಡನೆಯದು ಪ್ರನೌನ್. ಇಟ್ ರಿಪ್ಲೇಸಸ್ ನೌನ್. ನಾಮಪದವನ್ನ ಏನ್ ಮಾಡ್ತದೆ? ಇದು ರೀಪ್ಲೇಸ್ ಮಾಡುತ್ತಾ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ? ಸರ್ವನಾಮಪದ. Then third one, adjective. ಮೂರನೇದು ಯಾವ್ದ್ರಿ? adjective. adjective ಏನ್ ಮಾಡ್ತದ? ಇಟ್ ಈಸ್ ಅ ಡಿಸ್ಕ್ರೈಬಿಂಗ್ ವರ್ಡ್ ಅನ್ಬೋದು. ಏನನ್ಬೋದು? ಡಿಸ್ಕ್ರೈಬಿಂಗ್ ವರ್ಡ್. ಎದಕ್ ಡಿಸ್ಕ್ರೈಬ್ ಮಾಡ್ತದ? ಆರ್ಟಿಕಲ್ ಒಳಗೆ ಕಲ್ತೀವಿ. ಎದಕ್ ಡಿಸ್ಕ್ರೈಬ್ ಮಾಡ್ತದ adjective? ಇಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರನೌನ್. ನೌನ್ ಆರ್ ಅಂದ್ರ ನಾಮಪದ ಮತ್ತು ಸರ್ವನಾಮಪದಗಳ ವಿಶೇಷತೆಯನ್ನ ಏನ್ ಮಾಡ್ತದೆ? ಇದು ಹೇಳ್ಕೊಡ್ತದ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ? ನಾಮ ವಿಶೇಷಣೆ. ಹೌದಾ? ನೆಕ್ಸ್ಟ್ 4ನೇ ಪಾರ್ಟ್ ಆಫ್ ಸ್ಪೀಚ್ ಯಾವುದು? ವರ್ಬ್. ಏನು? ವರ್ಬ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆರ್ ಪಾರ್ಟ್ ಇನ್ ಸೆಂಟೆನ್ಸ್. ವರ್ಬ್ ಏನ್ ಮಾಡ್ತದೆ? ಇದು ಆಕ್ಷನ್, ಕ್ರಿಯೆಯನ್ನ ಸೂಚಿಸ್ತದ. ವರ್ಬ್ ಏನ್ ಮಾಡ್ತದ್ರಿ? ಕ್ರಿಯೆಯನ್ನ ಸೂಚಿಸ್ತದ. ಅದಕ್ಕೆ ನಾವ್ ಇದಕ್ಕೆ ಏನಂತೀವಿ? ಕ್ರಿಯಾಪದ. ಹೌದಾ? ನೆಕ್ಸ್ಟ್ 5th ಒನ್, adverb. ನೌನ ಪ್ರನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡೋರ ಅಥವಾ ನೌನ ಪ್ರನೌನ ಹೆಂಗದಪ ಅಂತ ಹೇಳೋರ ಅದಕ್ಕೆ ಏನಂತೀವಿ? ಅಡ್ಜೆಕ್ಟಿವ್ ಅಂತೀವಿ. ನಾಮ ವಿಶೇಷಣೆ, ನಾಮಪದಗಳ ವಿಶೇಷತೆಯನ್ನ ತೋರಿಸುವ ನಾಮ ವಿಶೇಷಣೆ. ಅಡ್ವರ್ಬ್ ಏನ್ ಮಾಡ್ತದ? ಇಟ್ ಡಿಸ್ಕ್ರೈಬ್ ಏನು? ವರ್ಬ್. ಅಡ್ವರ್ಬ್ ಏನ್ ಮಾಡ್ತದ? ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತದ. ಅದಕ್ಕೆ ಏನಂತೀವಿ? ನಾಮಪದದ ವಿಶೇಷತೆಯನ್ನ ಹೇಳ್ಕೊಟ್ಟರ ನಾಮ ವಿಶೇಷಣೆ, ಕ್ರಿಯಾಪದದ ವಿಶೇಷತೆಯನ್ನ ಹೇಳ್ಕೊಟ್ಟಿದ್ರ ಏನಂತೀವಿ? ಅದಕ್ಕ ಕ್ರಿಯಾ ವಿಶೇಷಣೆ. ಏನ್ ಹೇಳ್ರಿ? ಕ್ರಿಯಾ ವಿಶೇಷಣೆ. ನಾಮ ವಿಶೇಷಣೆ, ಕ್ರಿಯಾ ವಿಶೇಷಣೆ. ದೆನ್ 6th ಒನ್, ಪ್ರಿಪೋಸಿಷನ್. ಟಾಪ್ ಮೋಸ್ಟ್. ಇದು ಬಹಳಷ್ಟು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್. ಇವನ್ ಎವ್ರಿ ಲ್ಯಾಂಗ್ವೇಜ್ ಅಪ್ಟಿಟ್ಯೂಡ್ ಟೆಸ್ಟ್, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿಯೂ ಕೂಡ ಈ ಪ್ರಿಪೋಸಿಷನ್ ಅನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ ನೀವು. ಲ್ಯಾಂಗ್ವೇಜ್ ಅಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಪ್ರಿಪೋಸಿಷನ್ ಗಳ ಕುರಿತು 1-2 ಪ್ರಶ್ನೆಗಳು ಕಂಪಲ್ಸರಿ ಇರ್ತಾವ. ಏನು ಪ್ರಿಪೋಸಿಷನ್? ಇಟ್ ಟೆಲ್ಸ್ ರಿಲೇಷನ್ ಆರ್ ಪ್ಲೇಸ್. ಸ್ಥಾನವನ್ನು ಸೂಚಿಸುತ್ತದೆ. ಇದು ಎದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ? ಪ್ಲೇಸ್, ಸ್ಥಾನವನ್ನ.
ವಸ್ತು ಥಿಂಗ್ ನ ಸ್ಥಾನವನ್ನ ಇದು ತೋರಿಸ್ಕೊಡ್ತದ. ಇದಕ್ಕೆ ಏನಂತೀವಿ? ಉಪಸರ್ಗ. ಏನಂತೀವ್ರಿ? ಉಪಸರ್ಗ. ದೆನ್ ಅವರ್ ಸೆವೆಂತ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಕಂಜಂಕ್ಷನ್ ಅಥವಾ ಕಂಜಕ್ಷನ್. ಓಕೆನಾ? ಕಂಜಕ್ಷನ್. ಜಂಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಟ್ರ್ಯಾಕ್. ಯು ನೋ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್, ಲೈಕ್ ದಿಸ್. ಈ ರೀತಿ ಟ್ರ್ಯಾಕ್ ಇದ್ದಾಗ ಓಕೆ ಏನ್ ಮಾಡ್ತಾವು? ಈ ಒಂದು ಜಂಕ್ಷನ್ ಎರಡು ಟ್ರ್ಯಾಕ್ ಗಳನ್ನ ಒಂದೇ ಕಡೆ ಜೋಡಿಸ್ತದ. ಅಲ್ಲಿ ಟ್ರ್ಯಾಕ್ ಅನ್ನು ಜೋಡಿಸಿದ್ರೆ ಅದು ಜಂಕ್ಷನ್. ಇಲ್ಲಿ ವರ್ಡ್ ಅಥವಾ ಒಂದು ಎರಡು ಸೆಂಟೆನ್ಸ್ ಗಳನ್ನ, 2 or more ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡೋದು, ಅದಕ್ಕೆ ಏನಂತೀವಿ ನಾವು? ಕಂಜಂಕ್ಷನ್. ಓಕೆ, ಇಟ್ ಇಸ್ ಅ ಜಾಯಿನಿಂಗ್ ಅನ್ಬೋದು. ಕಂಜಂಕ್ಷನ್ ಅನ್ನ ಏನ್ ಅನ್ಬೋದು? ಇಟ್ ಇಸ್ ಅ ಜಾಯಿನಿಂಗ್ ವರ್ಡ್, ಅಂದ್ರೆ ಸಂಯೋಗ ಪದ, ಸಂಯೋಗವನ್ನ ಮಾಡುವಂತಹ ಪದ. ಓಕೆನಾ? ದ ಲಾಸ್ಟ್ ವಾಟ್? ದ ಲಾಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಇಂಟರ್ಜೆಕ್ಷನ್. ಎಂಟನೇದ ಪದದಲ್ಲಿ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಏನ್ ಮಾಡ್ತದ? ಎಮೋಷನ್. ಏನ್ ಹೇಳ್ರಿ? ಎಮೋಷನ್ ಆರ್ ಫೀಲಿಂಗ್ಸ್. ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್. ನಮ್ಮ ಭಾವನೆಗಳನ್ನ, ನಮ್ಮ ಎಮೋಷನ್ ಗಳನ್ನ ಏನ್ ಮಾಡ್ತದೆ? ಇದು ತೋರಿಸ್ಕೊಡ್ತದ. ಇದಕ್ಕೆ ಏನ್ ಅನ್ಬೋದು? ಪ್ರತಿಬಂಧ ಅನ್ಬೋದು, ಅಥವಾ ಭಾವನಾ ಸೂಚಕ. ಭಾವಸೂಚಕ ಅಲ್ಲ, ಭಾವನಾ ಸೂಚಕ. ಓಕೆ, ಎಷ್ಟು ವಿಧದ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನಾವು ಇಲ್ಲಿ ನೋಡ್ವಿ. ದೇರ್ ಆರ್ 8 ಟೈಪ್ಸ್. ಯಾವ್ಯಾವ ಅದಾವ? ನೌನ್, ಪ್ರನೌನ್, adjective, verb, adverb, preposition, conjunction, interjection. ನೌನ್ ಏನ್ ಮಾಡ್ತದ? ನಾಮಪದ, ಹೆಸರನ್ನ ಹೇಳ್ಕೊಡ್ತದ. ಯಾವುದು ಈ ಸೆಂಟೆನ್ಸ್ ನಲ್ಲಿ ಹೆಸರದ ಅಂತಕ್ಕಂಥದ್ದು ಹೇಳ್ಕೊಡೋದು ಯಾವುದು? ನೌನ್. ಪ್ರನೌನ್ ನಾಮಪದವನ್ನ ರೀಪ್ಲೇಸ್ ಯಾವಾಗ ಮಾಡ್ಯಾದ? ಈಗ ನಾನೊಂದು ಹೆಸರು ಹೇಳ್ತೀನಿ, ರಾಹುಲ್. ರಾಹುಲ್ ಒಬ್ಬ ಹುಡುಗ, ಅವನಿಗೆ ನಾನು ಹೇಳ್ತೀನಿ ಹಿ. ಅಂದ್ರ ರಾಹುಲ್ ನನ್ನ ರೀಪ್ಲೇಸ್ ಮಾಡಿದ್ದೀವಿ ಯಾವ ವರ್ಡ್? ಹಿ. ಆ ಹಿ ಅನ್ನ ನಾವೇನಂತೀವಿ? ಪ್ರನೌನ್ ಅಂತೀವಿ. ನೆಕ್ಸ್ಟ್ ಅಡ್ಜೆಕ್ಟಿವ್. ಈ ನಾಮಪದ ಮತ್ತು ಸರ್ವನಾಮ ಪದಗಳಿಗೆ ಹೊಗಳ್ತಕ್ಕಂತ ಪದ ಯಾವ್ದಾಗಿದೆ? ನಾಮ ವಿಶೇಷಣೆ. ದೆನ್ ವರ್ಬ್, ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನ ತೋರಿಸ್ಕೊಡ್ತಕ್ಕಂಥದ್ದು ಆ ಸೆಂಟೆನ್ಸ್ ನಲ್ಲಿ ಯಾವುದು? ವರ್ಬ್. ಹೌದಾ? ಅಡ್ವರ್ಬ್. ಅಡ್ವರ್ಬ್ ಏನ್ ಮಾಡ್ತದ? ಈ ವರ್ಬ್ ಯಾವ ರೀತಿ ಆಕ್ಷನ್ ಮಾಡಕತ್ತದ? ಈಗೊಂದು ಓಕೆ ನಾ ಹೇಳ್ತೀನಂತೆ. ಪ್ರಿಪೋಸಿಷನ್ ಪ್ಲೇಸ್ ಬಗ್ಗೆ ಹೇಳ್ಕೊಡ್ತದ, ಉಪಸರ್ಗ ಅಂತ ಕರಿತೀವಿ. ಕಂಜಂಕ್ಷನ್ ಇದು ಒಂದಲ್ಲ 2 ಅಥವಾ 3 ಸೆಂಟೆನ್ಸ್ ಗಳನ್ನ ಏನ್ ಮಾಡುತ್ತೆ? ಜಾಯಿನ್ ಮಾಡುತ್ತೆ. ಇಂಟರ್ಜೆಕ್ಷನ್ ಏನ್ ಮಾಡುತ್ತೆ? ನಮ್ಮ ಸಡನ್ ಫೀಲಿಂಗ್ಸ್ ಮತ್ತು ಎಮೋಷನ್ ಗಳನ್ನ ತೋರಿಸ್ಕೊಡ್ತದ. ಇಷ್ಟು ನಾರ್ಮಲ್ ಆಗಿ ಗೊತ್ತಿರ್ಬೇಕು. ಈಗ ಒಂದೊಂದ್ರ ಬಗ್ಗೆ ಅಧ್ಯಯನ ಮಾಡ್ಕೊತ ಹೋಗೋಣ. ಫಸ್ಟ್ ನಾಮಪದ, ನೌನ್ ಬಗ್ಗೆ ನೋಡೋಣ. ಓಕೆ, ಸಿ ನಾಮಪದ. ಓಕೆ, ನೌನ್ ಡೈರೆಕ್ಟ್ ಆಗಿ ಹೇಳ್ಬೋದು. ನಿಮ್ಗ ಇದಕ್ಕಿಂತ ಇನ್ನೊಂದು ಬೇಸಿಕ್ ಅನ್ನ ಹೇಳಕ್ ಪ್ರಯತ್ನ ಮಾಡ್ತೀನಿ. ಯು ಆಲ್ ಆಲ್ರೆಡಿ ನೋ ಫ್ರಮ್ ಎ ಟು ಝೆಡ್. ಎ ಲಿಂದ ಝೆಡ್ ತನ ಏನವ ಇವು? ABCD ಅವ? ಅಲ್ಲ, ABCD ಅಲ್ಲವ. ಅವೇನವ? ಲೆಟರ್ಸ್ ಗಳದಾವ. ಏನದವ? ಲೆಟರ್ಸ್. ಏನದವ್ರಿ ಇವು? ಲೆಟರ್ಸ್ ಗಳದಾವ. ABCD ಅಲ್ಲವು. ABCD ಅವೇ ಏನದವ? ಲೆಟರ್ಸ್ ಅದಾವ ಅಥವಾ ಆಲ್ಫಾಬೆಟ್ಸ್ ಅದಾವ. ಹೌದಾ? ಎ ಲಿಂದ ಝೆಡ್ ತನ ಇರ್ತಕ್ಕಂಥವು ಪ್ರತಿಯೊಂದನ್ನ ನಾವೇನಂತೀವಿ? ಲೆಟರ್ಸ್ ಅಥವಾ ಆಲ್ಫಾಬೆಟ್ಸ್ ಅಂತೀವಿ. ನಾವು ಇಫ್ ವಿ ಜಾಯಿನ್ 2 or more or 1 or more ಲೆಟರ್ಸ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲೆಟರ್ ಗಳನ್ನ ಜಾಯಿನ್ ಮಾಡ್ದೇವಪ್ಪ ಅಂತಂದ್ರ ಎ ಲಿಂದ ಝೆಡ್ ಯಾವ್ದ್ರ ಒಂದು 4 ಅಕ್ಷರ ತಗೊಂಡ್ಕೆ ಜಾಯಿನ್ ಮಾಡೋ ಒಂದು ವರ್ಡ್ ಹೇಳ್ರಿ. ನಾನೇ ಬರೀತೀನಿ. ಏನಂತ ಬರೀತೀನಿ? ಓಕೆ, ವಾಲ್. ಡಬ್ಲ್ಯೂ ಅಂತಕ್ಕಂಥದ್ದು ಲೆಟರ್, ಎ ಅಂತಕ್ಕಂಥದ್ದು ಲೆಟರ್, ಎಲ್ ಇಸ್ ಆಲ್ಸೋ ಅ ಲೆಟರ್ ಅಂಡ್ ಎಲ್ ಇಸ್ ಆಲ್ಸೋ ಅ ಲೆಟರ್. ವಾಟ್ ಇಸ್ ದಿಸ್? ವಾಲ್. ವಾಲ್ ಅಂದ್ರೆ ಗೋಡೆ. ಗೋಡೆ ಆಮೇಲೆ ನೋಡಮು. ಫಸ್ಟ್ ವಾಲ್. ವಾಟ್ ಈಸ್ ವಾಲ್? ವಾಲ್ is a word or wall is a group of letters. Wall is a group of letters. Group of letters.
ಈ ಒಂದು ಮೂಲಾಕ್ಷರಗಳ ಅಥವಾ ಅಕ್ಷರಗಳ ಗುಂಪಿಗೆ ನಾವೇನಂತೀವಿ? ವರ್ಡ್ ಅಂತೀವಿ. ಏನಂತೀವಿ? ವರ್ಡ್ ಅಥವಾ ಪದ. ಏನಂತೀವಿ? ವರ್ಡ್ ಅಥವಾ ಪದ. ಯಾವ್ದಕ್ ವರ್ಡ್ ಅಂತೀವಿ? ಗ್ರೂಪ್ ಆಫ್ ಲೆಟರ್ಸ್. ನಾವೇನ್ ಇಂಗ್ಲಿಷ್ ಓದ್ತೀವಲ್ಲ ಅದ್ರೊಳಗೆ ಬಹಳಷ್ಟು ಪದಗಳಿರ್ತಾವಲ್ಲ, ಅವು ಪದಗಳು ಎದ್ರಿಂದ ಕ್ರಿಯೇಟ್ ಆದವು? ಫ್ರಮ್ ಲೆಟರ್ಸ್. ಗ್ರೂಪ್ ಆಫ್ ಲೆಟರ್ಸ್ ಇಸ್ ಕಾಲ್ಡ್ ವರ್ಡ್. ದೆನ್ ವಾಟ್ ಈಸ್ ಗ್ರೂಪ್ ಆಫ್ ವರ್ಡ್? ಲೆಟರ್ ಜಾಯಿನ್ ಆದ್ರೆ ಒಂದು ಮೀನಿಂಗ್ಫುಲ್ ಪದ ಬರ್ತಂದ್ರೆ ಅದಕ್ಕೆ ನಾವು ವರ್ಡ್ ಅಂತೀವಿ. ಈಗ ವರ್ಡ್ ಗಳು ಜಾಯಿನ್ ಆದ್ರೆ ಇನ್ನ ಮೀನಿಂಗ್ಫುಲ್ ಮ್ಯಾನರ್, ಒಂದು ಮೀನಿಂಗ್ಫುಲ್ ಮ್ಯಾನರ್ ನಲ್ಲಿ ವರ್ಡ್ಸ್ ಗಳು ಜಾಯಿನ್ ಆದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ರಮೇಶ್ ಡ್ರಿಂಕ್ಸ್ ಮಿಲ್ಕ್. ಈಸಿ ಆದಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದೀನಿ. ರಮೇಶ್ ಡ್ರಿಂಕ್ಸ್ ಮಿಲ್ಕ್. ಇಲ್ಲಿ ನೋಡ್ರಿ, ರಮೇಶ್. ಓಕೆ, ರಮೇಶ್ ಇಸ್ ಅ ಬಾಯ್. ಆಮೇಲೆ ನೋಡೋಣ, ಬಟ್ ವಾಟ್ ಈಸ್ ರಮೇಶ್? ರಮೇಶ್ ಇಸ್ ಅ ಗ್ರೂಪ್ ಆಫ್ ಲೆಟರ್ಸ್ ಅಂಡ್ ಇಟ್ ಬಿಕಮ್ಸ್ ಅ ವರ್ಡ್. Then what is drinks? Drinks is a group of letters. It means it's a word. Then what is milk? Milk is also a group of letters. That is also a word. Word. It means group of words in a meaningful manner. Group of words in a meaningful manner is called sentence. ನೋಡ್ರಿ, ಇದು ಡಿಫೈನ್ ಮಾಡುವಾಗ್ಲೇ ನಾವು ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ತಿಳ್ಕೊಂಡ್ಬಿಟ್ಟೆವು. ಹೆಂಗೇಳ್ರಿ? ಗ್ರೂಪ್ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಸೆಂಟೆನ್ಸ್. ಅಂದ್ರೆ ಸೆಂಟೆನ್ಸ್ ಅಲ್ಲಿ ಏನದವ? ಗ್ರೂಪ್ ಆಫ್ ವರ್ಡ್ಸ್ ಅದಾವ. ಆ ಗ್ರೂಪ್ ಆಫ್ ವರ್ಡ್ಸ್ ನಲ್ಲಿ ಇರ್ತಕ್ಕಂತ ಎಲ್ಲಾ ವರ್ಡ್ ಗಳು ಒಂದೇ ಅವ ಏನು? ಇಲ್ಲ, ಎಲ್ಲವೂ ಕೂಡ ಬೇರೆ ಬೇರೆ ಅರ್ಥವನ್ನ ಕೊಡುವಂತ ಪದಗಳವ. ರಮೇಶ್ ಅನ್ನೋದು ಹೆಸರನ್ನ ತೋರಿಸ್ಕೊಡ್ತದ, ಡ್ರಿಂಕ್ಸ್ ಅನ್ನೋದು ಇನ್ನೊಂದನ್ನ ಹೇಳ್ಕೊಡ್ತದ, ಮಿಲ್ಕ್ ಅನ್ನೋದು ಮತ್ತೊಂದನ್ನ ಹೇಳ್ಕೊಡ್ತದ. ಈ ರೀತಿ ಈ ಒಂದು ವರ್ಡ್ ಗಳ ಗುಂಪಿಗೆ, ಮೀನಿಂಗ್ಫುಲ್ ಮ್ಯಾನರ್ ನಲ್ಲಿ ಇರ್ತಕ್ಕಂತಹ ಒಂದು ವರ್ಡ್ ಗಳ ಗುಂಪಿಗೆ ನಾವೇನು ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ದೆನ್ ಇದಕ್ಕಿಂತ ಹೆಚ್ಚು ಹೋಗ್ಬೇಕಂದ್ರ ವಾಟ್ ಇಸ್ ದ ಗ್ರೂಪ್ ಆಫ್ ಸೆಂಟೆನ್ಸ್ ಈಸ್ ಕಾಲ್ಡ್? ಗ್ರೂಪ್ ಆಫ್ ಸೆಂಟೆನ್ಸ್ ಈಸ್ ಕಾಲ್ಡ್ ಪ್ಯಾರಾಗ್ರಾಫ್. ಹೌದಾ? ಈ ಸೆಂಟೆನ್ಸ್ ಗಳ ಗುಂಪಿಗೆ ನಾವೇನ ಕರಿತೀವಿ? ಪ್ಯಾರಾಗ್ರಾಫ್ ಅಂತ ಕರಿತೀವಿ. ಹೌದಾ? ವಾಕ್ಯ. ಸೆಂಟೆನ್ಸ್ ಅಂದ್ರೆ ಏನ್ರಿ? ವಾಕ್ಯ. ಅರ್ಥ ಆಯ್ತಾ? ಇಷ್ಟು ಸಾಕು. ನಾವು ತಿಳ್ಕೊರಿ, ಲೆಟರ್ಸ್, ವರ್ಡ್ ಅಂಡ್ ಸೆಂಟೆನ್ಸ್. ಇಷ್ಟು ಗೊತ್ತಾಯ್ತಪ್ಪ ಅಂತಂದ್ರ ಇವಾಗ ನಾವು ನೌನ್ ಬಗ್ಗೆ ಹೋಗೋಮಂತ. ದೆನ್ ವಾಟ್ ಈಸ್ ನೌನ್? ನಿಮ್ಗೆ ಆಲ್ರೆಡಿ ಇಲ್ಲಿ ಹೆಸರು ನೋಡಿದ್ರೆ ಗೊತ್ತಾಗದ. ನೌನ್, ನೇಮಿಂಗ್, ಹೆಸರನ್ನ ಹೇಳ್ಕೊಡ್ತಕ್ಕಂತ ಪದ. ಹೆಸರನ್ನ ಹೇಳ್ಕೊಡ್ತಕ್ಕಂತಹ ಪದ. ನಾವು ಡಿಫೈನ್ ಮಾಡ್ಬೇಕಂದ್ರೆ ಹೆಂಗ್ ಡಿಫೈನ್ ಮಾಡ್ತೀವಿ ನೋಡಿ. ನೌನ್ ಈಸ್ ಅ ವರ್ಡ್. ನೋಡಿ, ನೌನ್ ಫಸ್ಟ್ NOUN. ಎನ್ ಅಂತಕ್ಕಂಥದ್ದು ಲೆಟರ್, OUN ಇವೆಲ್ಲ ಏನದವ? ಲೆಟರ್. ಗ್ರೂಪ್ ಆಫ್ ಲೆಟರ್ ಈಸ್ ಕಾಲ್ಡ್ ವರ್ಡ್. ಹೌದಾ? ನೌನ್ ಈಸ್ ಅ ವರ್ಡ್ used to show name of a person. ಇದು ರೆಗ್ಯುಲರ್ ಆಗಿ LKG ಹಿಡಿದು ಅಥವಾ 5ನೇ ತರಗತಿ ಹಿಡಿದು ಡಿಗ್ರಿ ತನ ಹೋದ್ರು ಬಿ ನಾವು ನೋಡ್ತಕ್ಕಂತ ಸಾಮಾನ್ಯವಾದಂತಹ ಸೆಂಟೆನ್ಸ್. ನೌನ್ ಈಸ್ ಅ ವರ್ಡ್ ಯೂಸ್ ಟು ಶೋ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಎಕ್ಸೆಟ್ರಾ. ಆ ರೀತಿ ನಾವು ಅದೇ ರೀತಿ ಕಲಿಯಮು. ಶೋ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಆಬ್ಜೆಕ್ಟ್ಸ್, ETC, ಎಂಡ್ ಆಫ್ ಥಿಂಕಿಂಗ್ ಕೆಪಾಸಿಟಿ. ಇನ್ನ ಬಹಳ ಅದಾವ, ನಮಗಿಷ್ಟು ತಿಳ್ಕೊಳ್ಳೋಣ. ಓಕೆನಾ? ಡೆಫಿನಿಷನ್ ಆಯ್ತು. Now what is noun? Noun is a word used to show name of a person, place, things, objects, etc. ಹೌದಾ? ಈ ನಾಮಪದ ಯಾವ ರೀತಿ ಅದಾವಪ್ಪ ಅಂತಂದ್ರ ಒಂದು 8 ರಿಂದ 10 ಟೈಪ್ಸ್ ಅಲ್ಲಿ ನಾಮಪದಗಳನ್ನ ನಾವು ಕಾಣಬಹುದು. ಡೈರೆಕ್ಟ್ ಆಗ ಅಂತಂದ್ರೆ ಬರಿಬಹುದು. ಇಲ್ಲಿ ಹೆಂಗ? ಮಹೇಶ, ಆಪಲ್, ವಿಂಡೋ. ಬರ್ ಮತ್ತೇನ್ ಬರ್ತೀವಿ? ETC. ಮುಗಿತ್. ಉಳಿದಿವೆಲ್ಲ ಏನದಾವ ಇದ್ರೊಳಗ? ನೌನ್ಗಳದಾವ. ಹಂಗಲ್ಲ, ನಾಮಪದ ಬಹಳಷ್ಟು ಡೀಪ್ ಆದಂತಹ ಒಂದು ಭಾಗ ಅದ. ನೋಡ್ರಿ, ಈ ನಾಮಪದ ಮಿನಿಮಮ್ ಎಷ್ಟಂತ ನಾನು 8 ರಿಂದ 10 ವಿಧದಲ್ಲಿ ನಾವು ಕಾಣ್ತೀವಿ. ಒಂದೊಂದಾಗಿ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ಫಸ್ಟ್ ಯಾವ್ದು ನೋಡಮಪ್ಪ ಅಂತಂದ್ರ ಕಾಮನ್ ನೌನ್.
ಅದರ ಜೋಡಿ. ಓಕೆ, ಯಾವ್ದು ಬರ್ತದ? ಪ್ರಾಪರ್ ನೌನ್. ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಂಡಿರ್ತೀವಿ, ನಮಗೆಲ್ಲ ಗೊತ್ತದ. ರೂಢನಾಮ, ಅಂಕಿತ ನಾಮ. ಏನ್ ಹೇಳ್ರಿ? ರೂಢನಾಮ, ಅಂಕಿತ ನಾಮ. ರೂಢನಾಮ ಅಂದ್ರೇನು? ರೂಢಿಯಿಂದ ಬಂದಂತದ್ದು, ಅಥವಾ ಎಲ್ಲದಕ್ಕ ಕಾಮನ್ ಆಗಿ ಯಾವುದೇ ಒಂದು ಗ್ರೂಪ್ ಅದಕ್ಕ ಕಾಮನ್ ಆಗಿ ಕರಿತಕ್ಕಂಥದ್ದು ನಾವೇನಂತೀವಿ? ರೂಢನಾಮ ಅಂತೀವಿ. ಹಾಗಂದ್ರ ಅಂಕಿತ ನಾಮ ಅಂದ್ರೇನು? ನಾವು ಅದಕ್ಕ ಹೆಸರಿಟ್ಟಿದ್ದೇವಪ್ಪ ಅಂತಂದ್ರ ಆ ಹೆಸರಿಗೆ ಏನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರಾಪರ್ ನೌನ್, ಅಂಕಿತ ನಾಮ. ಕಾಮನ್ ನೌನ್ ಅಂದ್ರೆ ರೂಢನಾಮ, ಪ್ರಾಪರ್ ನೌನ್ ಅಂದ್ರೆ ಅಂಕಿತ ನಾಮ. ಓಕೆ, ನಾ ಹೇಳಿದ್ ನಿಮಗೆ ಆಲ್ರೆಡಿ. ಕಾಮನ್ ನೌನ್ ಅಂದ್ರೆ ಓಕೆ, ಕಾಮನ್ ನೌನ್ ಅಂದ್ರೆ ಏನು? ರೂಢನಾಮ, ರೂಢಿಯಿಂದ ಬಂದಂತದ್ದು. ನಿಮ್ಗೊಂದು ಎರಡು ಎಕ್ಸಾಂಪಲ್ ಬರ್ತೀನಿ ನೋಡ್ರಿ. ಕ್ರಿಕೆಟ್, ಫುಟ್ಬಾಲ್, ಟೇಬಲ್ ಟೆನ್ನಿಸ್, ಚೆಸ್, ETC. ಓಕೆನಾ? ಇವೆಲ್ಲ ಏನವ? ಬೇರೆ 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 ಆಟಗಳದಾವ. ಆಟಗಳು ಬೇರೆ ಅವ. ಇವೆಲ್ಲದಕ್ಕ ಕೂಡಿ ನಾವು ಒಂದೇ ಹೆಸರಲ್ಲಿ ಕರಿತೀನಿ. ಏನಂತ ಕರಿತೀನಿ ಗೊತ್ತದ? ನಿಮಗ ಗೊತ್ತದ? ಏನು? ಸ್ಪೋರ್ಟ್, ಆಟ ಅಥವಾ ಸ್ಪೋರ್ಟ್ಸ್, ಆಟಗಳು. ಅರ್ಥ ಆಗ್ತದ? ಸಿಂಪಲ್ ವರ್ಡ್. ಆಟಗಳು ಕಂಡಾಪಟ್ಟಿಯವ, ಅವೆಲ್ಲದಕ್ಕ ನಾ ಏನಂತ ಕರಿತೀನಿ? ಸ್ಪೋರ್ಟ್ಸ್ ಅಂತ ಕರಿತೀನಿ. ಇವಾಗ ಇಂಡಿಯಾ ಏನ್ರಿ? ಇಂಡಿಯಾ, ರಷ್ಯಾ, ಜಪಾನ್, ಜರ್ಮನ್, ETC. ಸಾಕಾಯ್ತಂದ್ರೆ ಏನ್ ಮಾಡ್ಬಿಡೋದು? ETC ಬರೋದು. ಓಕೆ, ಇವೆಲ್ಲ ಏನವ? ದೇಶಗಳದವ. ವಿಚ್ ವಿ ಕ್ವಾಯ್ನ್ಡ್. ಅದಕ್ಕೆ ನಾವೇನ್ ಮಾಡಿವಿ? ಹೆಸರು ಇಟ್ಟಿವಿ. ಇದು ನಮ್ಮ ಭಾರತ, ಇದು ರಷ್ಯಾ, ಇದು ಜಪಾನ್, ಜರ್ಮನಿ. ನಾ ಇವೆಲ್ಲದಕ್ಕ ಕೂಡಿ ಒಂದೇ ಹೆಸರಲ್ಲಿ ಕರಿತೀನಿ. ಏನು? ಕಂಟ್ರಿ. ಕಂಟ್ರಿ. ಓಕೆನಾ? ದೇಶ. ಯಾವ ದೇಶ? ಭಾರತ ಬರ್ತಂದ್ರೆ ಭಾರತ ತಗೊಳ್ಳಿ, ರಷ್ಯಾ ಬತ್ತಂದ್ರ ರಷ್ಯಾ ತಗೊಳ್ಳಿ, ಜಪಾನ್ ಬತ್ತಂದ್ರ ಜಪಾನ್ ತಗೊಳ್ಳಿ, ಜರ್ಮನ್ ಬತ್ತಂದ್ರ ಜರ್ಮನ್ ತಗೊಳ್ಳಿ, ಇನ್ನು ಬೇರೆ ಯಾವುದೇ ಬಂದ್ರೆ ತಗೊಳ್ಳಿ. ಅಂದ್ರೆ ನಾ ಎಲ್ಲಾ ಒಂದು ನಾವಿಟ್ಟಂತ ಹೆಸರುಗಳಿಗೆ ಒಂದು ಕಾಮನ್ ಆಗಿ ಏನಂತ ಕರಿತೀನಿ? ನಾನು ಕಂಟ್ರಿ ಅಂತ ಕರಿತೀನಿ. ಏನಂತ ಕರಿತೀನಿ? ಕಂಟ್ರಿ ಅಂತ ಹೇಳಿ ಕರಿತೀನಿ. ಹೌದಾ? ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ನೋಡ್ಬಹುದಾದ್ರೆ, ಹೈಸ್ಕೂಲ್. ಓಕೆ, ಪ್ರೈಮರಿ ಸ್ಕೂಲ್, ಪ್ರೈಮರಿ, ದೆನ್ ಹೈಯರ್ ಪ್ರೈಮರಿ ಸ್ಕೂಲ್, ಎಕ್ಸೆಟ್ರಾ. ಇವೆಲ್ಲನೂ ಒಂದೇ ವರ್ಡ್ ಅಲ್ಲಿ ಕರಿಬೇಕಂದ್ರೆ ನಾವು ಏನಂತ ಕರಿತೀವಿ? ಸ್ಕೂಲ್. ಅರ್ಥ ಆಗ್ತದ ಅನ್ಕೋತೀನಿ. ಅಂದ್ರೆ ಗ್ರೂಪ್ ಆಫ್, ಅದಕ್ಕೆ ಸಾಮಾನ್ಯವಾಗಿ. ಈಗ ಇನ್ನೊಂದೆರಡು ನಮ್ದೇ ಎಕ್ಸಾಂಪಲ್ ತಗೋರಿ. ಏನು? ರಾಹುಲ್, ಅನಿಲ್, ಮಹೇಶ್, ಎಕ್ಸೆಟ್ರಾ. ಇನ್ನು ಬಹಳಷ್ಟು ಜನ ಅದಾರ. ಎಲ್ಲರೂ ಯಾರ? ಹುಡುಗರರ. ಯಾರ ಅವರು? ಹುಡುಗರರ. ಈ ಎಲ್ಲಾ ಪದಗಳಿಗೆ, ಎಲ್ಲಾ ಹುಡುಗರಿಗೆ ಒಂದು ಸಾಮಾನ್ಯವಾದಂತ ಹೆಸರು ಯಾವುದು? ಬಾಯ್. ಹೌದಾ? ದೆನ್ ಗರ್ಲ್. ತಗೋರಿ, ಯಾರ ಹೆಸರು ಬೇಕು ಅವ್ರ ಹೆಸರು ತಗೋರಿ. ಅವರೆಲ್ಲರಿಗೂ ಕೂಡ ಒಂದೇ ಒಂದು ಸಾಮಾನ್ಯವಾದ ಹೆಸರು ಯಾವ್ದು ಕರಿಬಹುದು? ಗರ್ಲ್ ಅಂತ ಕರಿಬಹುದು. ಅರ್ಥ ಆಯ್ತು ಅನ್ಕೋತೀನಿ. ಕಾಮನ್ ನೌನ್ ಅಂದ್ರೆ ಸಾಮಾನ್ಯವಾದಂತ ಹೆಸರು, ರೂಢಿಯಿಂದ ಕಂಪಲ್ಸರಿ. ಅದೇ ಅವು ಬಹಳಷ್ಟು ಇರ್ಲಿ, ಅದಕ್ಕೆ ಒಂದೇ ಒಂದು ಹೆಸರಿನಿಂದ ನಾವು ಡಿಸ್ಕ್ರೈಬ್ ಮಾಡಬಹುದು. ಪ್ರಾಪರ್ ನೌನ್ ಅಂದ್ರ ವಿ ಕ್ವಾಯ್ನ್. ಓಕೆ, ವಿ ಪುಟ್ ದ ನೇಮ್. ನಾವು ಆ ಹೆಸರನ್ನ ಇಟ್ಟಿರ್ತೀವಿ. ಅರ್ಥ ಆಗ್ತದಾ? ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಕಾಮನ್ ನೌನ್, ರೂಢನಾಮ, ಪ್ರಾಪರ್ ನೌನ್, ಅಂಕಿತ ನಾಮ ಎರಡಾಗು. ದೆನ್ ದ ಥರ್ಡ್ ನೌನ್ ಈಸ್, ನೋಡ್ರಿ, ಮೂರನೇದು ಯಾವ್ದದ ನೌನು? ಸಿಂಗುಲರ್ ನೌನ್. ಏನ್ರಿ? ಸಿಂಗುಲರ್ ನೌನ್. ಏಕವಚನ ಇರ್ತಕ್ಕಂತಹ ನಾಮಪದಗಳು ಯಾವುದು? ಕ್ಯಾಟ್, ಬ್ಯಾಟ್, ಓಕೆ, ಪೆನ್, ಡೋರ್,
ಸಿಂಪಲ್ ಆದಂತ ತಗೊಳ್ತಾ ಇದ್ದೀನಿ, ಹಾರ್ಡ್ ಆದಂತ ಡಿಫಿಕಲ್ಟ್ ವರ್ಡ್ ಗಳನ್ನ ತಗೊಂಡಿಲ್ಲ. ಆದಷ್ಟು ಸಿಂಪಲ್ ವರ್ಡ್ ಗಳನ್ನ ತಗೊಂಡು ಡಿಸ್ಕ್ರೈಬ್ ಮಾಡೋ ಪ್ರಯತ್ನ ಮಾಡ್ತೀನಿ. ದೆನ್ ಬೋರ್ಡ್, ETC ಇನ್ನು ಬಹಳಷ್ಟು ಅದಾವ, ಬರೀರಿ. ಸಿಂಗುಲರ್ ನೌನ್ಗಳು ಇವೆಲ್ಲ ಅಂದ್ರೆ ಏಕವಚನ, ಒಂದೊಂದೊಂದೊಂದೊಂದು ಇದಕ್ಕೆ ಸಿಂಗುಲರ್ ನಾವು ನಾಮಪದಗಳು ಅಂತೀವಿ. ಬೆಕ್ಕದ, ಎಸ್ ಅವ, ಒಂದದ, ಅದಕ್ಕದು ಸಿಂಗುಲರ್. ದೆನ್ ಫೋರ್ತ್ ಒನ್ ಪ್ಲೂರಲ್ ನೌನ್. ಓಕೆ, ಪ್ಲೂರಲ್ ಅಂದ್ರ ಸಿಂಗುಲರ್ ಗಳಿಗೆ ಪ್ಲೂರಲ್ ಮಾಡ್ರಿ. ಕ್ಯಾಟ್ಸ್, ಬ್ಯಾಟ್ಸ್. ಓಕೆ, ಕಂಟ್ರಿ ಇತ್ತಪ್ಪ ಅಂತಂದ್ರೆ ಕಂಟ್ರೀಸ್. ಫ್ರೂಟ್ ಇತ್ತಪ್ಪ ಅಂತಂದ್ರೆ ಫ್ರೂಟ್ಸ್. ಓಕೆ, ಪೆನ್ ಇತ್ತಪ್ಪ ಅಂತಂದ್ರೆ ಪೆನ್ಸ್, ETC ಎಲ್ಲ ನಾಮಪದಗಳೇ. ಇವು ಸಿಂಗುಲರ್, ಇವು ಪ್ಲೂರಲ್. ನೀವು ಇನ್ನೊಂದನ್ನ ತಿಳ್ಕೋಬೇಕು, ಲಿಸ್ಟ್ ಅಲ್ಲಿ ಅದನ್ನ ಕೊಡಿ. ರೆಗ್ಯುಲರ್ ಇರ್ರೆಗ್ಯುಲರ್ ನೌನ್ಸ್ ಅಂತ ಬರ್ತವೆ. ಏನ್ ಹೇಳ್ರಿ, ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ಸ್ ನೌನ್ಸ್ ಅಂತ ಬರ್ತವೆ. ಇವಾಗ ಒಂದು 2-3 ಎಕ್ಸಾಂಪಲ್ ಬರೀತೀನಿ. ಮ್ಯಾನ್, ಇದ್ರ ಪ್ಲೂರಲ್ ಫಾರ್ಮ್ ಏನದ ಹೇಳ್ರಿ? ಎಸ್, ಮೆನ್. ಮ್ಯಾನ್ ಅನ್ನ ಮ್ಯಾನ್ಸ್ ಅನ್ನಂಗಿಲ್ಲ, ಮ್ಯಾನ್ ಪ್ಲೂರಲ್ ಫಾರ್ಮ್ ಇಸ್ ಮೆನ್. ದೆನ್ ವಾಟ್ ಇಸ್ ದ ಪ್ಲೂರಲ್ ಫಾರ್ಮ್ ಆಫ್ ವುಮನ್? ವುಮನ್ ನ ಬಹುವಚನ ಏನು? ವುಮೆನ್, ವಿಮೆನ್. ಅರ್ಥ ಆಗ್ತದ? ನಾವು ಚೈಲ್ಡ್, ಮಗು. ಈ ಚೈಲ್ಡ್ ನ ಪ್ಲೂರಲ್ ಫಾರ್ಮ್ ಚೈಲ್ಡ್ಸ್. ಕರೆಕ್ಟಾ? ನೋ, ಇಟ್ ಈಸ್ ರಾಂಗ್. ಚಿಲ್ಡ್ರನ್. ಹೌದಾ? ನೆಕ್ಸ್ಟ್ ವೈಫ್. ವೈಫ್, ವೈಫ್ ನ ಪ್ಲೂರಲ್ ಫಾರ್ಮ್ ವೈವ್ಸ್. ವೈಫ್ ನ ಪ್ಲೂರಲ್ ಫಾರ್ಮ್ ವೈವ್ಸ್. ಓಕೆ, ಲೀಫ್, ಎಲೆ. ಲೀಫ್ ನ ಪ್ಲೂರಲ್ ಫಾರ್ಮ್ ಲೀವ್ಸ್. ಮೌಸ್, ಈ. ಮೌಸ್ ನ ಪ್ಲೂರಲ್ ಫಾರ್ಮ್ ಮೈಸ್. ಅರ್ಥ ಆಗ್ತದ? ಇವಕ್ಕ ನಾವ್ ಏನಂತ ಕರಿತೀವಿ? ರೆಗ್ಯುಲರ್. ಇವಕ್ಕಲ್ಲ ಇನ್ನೂ ಬಹಳಷ್ಟು ಅದಾವ. ಈ ರೀತಿ ಇದ್ದಕ್ಕೆ ಏನಂತ ಕರಿತೀವಿ ನಾವು? ಇರ್ರೆಗ್ಯುಲರ್ ನೌನ್ಸ್. ಏನಂತೀವಿ? ಇರ್ರೆಗ್ಯುಲರ್ ನೌನ್. ಸಿಂಗುಲರ್, ಪ್ಲೂರಲ್. ಇರ್ರೆಗ್ಯುಲರ್, ಸಿಂಗುಲರ್, ಪ್ಲೂರಲ್. ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ಆದಷ್ಟು ಸ್ಲೋ ಆಗಿ ಹೇಳ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ಇನ್ನು 4 ಆಗು, ಅವೆರಡು 6 ಆಗು. ದೆನ್ ನೆಕ್ಸ್ಟ್ ಇದ್ದಿದ್ದು 4 ಇಡಿ. ಫಿಫ್ತ್ ಒನ್, ಓಕೆನಾ? ಕೌಂಟೇಬಲ್. ಓಕೆ, ಕೌಂಟೇಬಲ್. 6ನೇದು ಅನ್ಕೌಂಟೇಬಲ್. ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್. ಓಕೆನಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು. ಕೌಂಟೇಬಲ್ ನೌನ್ ಅಂದ್ರೆ ಏನು? ಎಣಿಸಲು ಸಾಧ್ಯವಿರ್ತಕ್ಕಂತಹ ನಾಮಪದಗಳು. ಅವಕ್ಕೇನಂತೀವಿ ನಾವು? ಕೌಂಟೇಬಲ್ ನೌನ್ಸ್ ಅಂತೀವಿ. ಕೌಂಟೇಬಲ್ ನೌನ್ಸ್. ಅನ್ಕೌಂಟೇಬಲ್ ಅಂದ್ರ ಎಣಿಸಲು ಸಾಧ್ಯವಿರಲಾರದಂತಹ ಒಂದು ನಾಮಪದಗಳಾಗಿರ್ತಾವ. ಕೌಂಟೇಬಲ್ ನೌನಿಗೆ ಉದಾಹರಣೆಗಳು ಹೇಳ್ಬೇಕು ಅಂದ್ರ ಹೇಳಿ. ಫ್ರೂಟ್ಸ್, ಫ್ರೂಟ್ಸ್ ಇನ್ ದ ಬಾಕ್ಸ್. ಒಂದು ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಫ್ರೂಟ್ಗಳು. ಓಕೆ, then students in the class. ಶಾಲೆಯಲ್ಲಿ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು. ಇವೆಲ್ಲ ಏನು? ಇನ್ನು ಬಹಳಷ್ಟು ಇದೇ ರೀತಿ ಅಂದ್ರೆ ಎಣಿಸಲು ಸಾಧ್ಯವಿರಬೇಕು. ಅವಕ್ಕೆ ಏನಂತೀವಿ ನಾವು? ಕೌಂಟೇಬಲ್ ನೌನ್ ಅಂತೀವಿ. ಇಫ್ ಅನ್ಕೌಂಟೇಬಲ್ ನೌನ್ ಬಗ್ಗೆ ನೋಡೋದಾದ್ರೆ ಸಾಲ್ಟ್. ಏನ್ ಹೇಳ್ರಿ? ಸಾಲ್ಟ್. ಸಾಲ್ಟ್ ಅನ್ನೋದೇನು? ಅನ್ಕೌಂಟೇಬಲ್ ನೌನ್. ಸಾಲ್ಟ್ ಅನ್ನ ಎಣಿಸ್ರಿ. ಸ್ಟಾರ್ಸ್, ಸಾಲ್ಟ್, ದೆನ್ ಸ್ಟಾರ್ಸ್, ದೆನ್ ಮ್ಯೂಸಿಕ್, ಎಕ್ಸೆಟ್ರಾ. ಇವು ಇಷ್ಟೇ ಅಲ್ಲ, ಇನ್ನು ಬಹಳಷ್ಟು ಇರ್ತಾವ. ಯಾವ್ದು ನಮಗ ಎಣಿಕೆಗೆ ಅಸಾಧ್ಯ ಅದನೋ, ಎಣಿಸಲು ಅಸಾಧ್ಯವಾಗಿರ್ತಕ್ಕಂಥ ನಾಮಪದಗಳಿಗೆ ನಾವೇನಂತ ಕರಿತೀವಿ? ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 7ನೇದು ಯಾವ್ದಪ್ಪ ಅಂತಂದ್ರ ಕಲೆಕ್ಟಿವ್ ನೌನ್. ಯಾವುದು? ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಪ್ಪ ಅಂತಂದ್ರ
ಇದೊಂದು ಗುಂಪಿಗೆ ಸಾಮಾನ್ಯವಾಗಿ ಇರುವಂತಹ ಹೆಸರು. ಇದೇನ್ ಹೇಳ್ರಿ, ಒಂದು ಗುಂಪಿಗೆ ಸಾಮಾನ್ಯವಾಗಿ ಇರುವಂತಹ ಹೆಸರನ್ನ ನಾವೇನ ಕರಿತೀವಿ, ಕೌಂಟೇಬಲ್ ನೌನ್ ಅಂತೀವಿ. ಅಂದ್ರೆ ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಯೂನಿಟಿ, ಒಂದು ಗ್ರೂಪ್ ಇರ್ತಕ್ಕಂತ ಒಂದು ಹೆಸರು. ಇವಾಗ ಒಂದು ಎಲ್ಲೋ ಆಕ್ಸಿಡೆಂಟ್ ಆಗದ ಅನ್ಕೋರಿ, ಒಂದು 50ರಿಂದ 100 ಜನ ಬಹಳ ಜನ ಕೂಡ ಅನ್ಕೋರಿ, ನಾವು ಅದಕ್ಕೆ ಏನಂತೀವಿ, ಕ್ರೌಡ್. ಏನಂತೀವಿ, ಕ್ರೌಡ್ ಅಂತೀವಿ. ಈಗ ಯಾವ್ದಾದ್ರು ಒಂದು, ಈಗ ಪ್ರವಾಹ ಬಂದ, ಪ್ರವಾಹದ ತನಿಖೆ ಮಾಡಕ ಒಂದು ಸಮಿತಿ ಮಾಡ್ಯಾರ, ಅದರಲ್ಲಿ ಬಹಳಷ್ಟು ಜನ ಮೆಂಬರ್ಸ್ ಗಳದಾರ. ಆ ಮೆಂಬರ್ಸ್ ಗಳಿರತಕ್ಕಂತ ಒಂದು ಸಮಿತಿ ಇಂಗ್ಲಿಷ್ ನಾಗ ಏನಂತೀವಿ, ಕಮಿಟಿ. ಹೌದಾ? ದೆನ್ ಗ್ಯಾಲಕ್ಸಿ, ದೆನ್ ಹೇಳಿ ಇನ್ನಷ್ಟು ಏನೇನ್ ಬರ್ತಾವ, ಲಾಸ್ಟ್ ಗೊತ್ತಾಗಂದ್ರೆ ಏನನ್ನೋದು, ಎಕ್ಸೆಟ್ರಾ. ಈ ರೀತಿ ಒಂದು ಗುಂಪಿಗೆ ಸಾಮಾನ್ಯವಾಗಿ ನಾವು ಕರೀತಕ್ಕಂತ ಪದಕ್ಕೆ ಏನಂತೀವಿ, ಅಥವಾ ನಾಮಪದಕ್ಕೆ ಏನಂತೀವಿ, ಕಲೆಕ್ಟಿವ್ ನೌನ್ ಅಂತೀವಿ. ಇನ್ನು 8ನೇದು ಕಂಪೌಂಡ್. ಈ ಕಂಪೌಂಡ್ ನೌನ್ ಅನ್ನ ನೀವು ಬಹಳಷ್ಟು ಬಳಸ್ತೀರಿ, ರೆಗ್ಯುಲರ್ ಆಗಿ ಏನ್ ಮಾಡ್ತೀರಿ, ಬಹಳಷ್ಟು ಬಳಸ್ತೀರಿ. ಹೆಂಗಪ್ಪ, ಈಗ ತಲೆಯಾಗ ಒಂದೆರಡು ಬಿಳಿ ಕೂಗಲಾಗ್ಯಾವ, 4 ಬಿಳಿ ಕೂಗಲಾಗ್ಯಾವ ಅಂದ್ರೆ ನಾವೇನ್ ಮಾಡ್ತೀವಿ, ಹೇರ್ ಡ್ರೈ ಮಾಡ್ತೀವಿ, ಕಲರ್ ಮಾಡ್ತೀವಿ. ಅಂದ್ರೆ 2 ಪದಗಳು, 2ಕ್ಕಿಂತ ಹೆಚ್ಚು ಪದಗಳನ್ನ ಅದು ಕಂಬೈನ್ ಮಾಡಿ ನಾವು ಕರೆದೀವಿ ಅಂದ್ರೆ ಅದಕ್ಕೆ ಏನಂತೀವಿ, ಕಂಪೌಂಡ್ ನೌನ್ ಅಂತೀವಿ. ಇನ್ನಷ್ಟು ಬಹಳಷ್ಟು ಅದಾವ, ಹೇರ್ ಕಟ್, ಪೊಲೀಸ್ ಸ್ಟೇಷನ್. ಅದೆಷ್ಟು ತಗೋಬೇಕ, ನಿಂತ ತಗೋರಿ. ಪೊಲೀಸ್ ಸ್ಟೇಷನ್, ದೆನ್ ಪೊಲೀಸ್ ಸ್ಟೇಷನ್ ಆಯ್ತಾ, ರೈಲ್ವೆ ಸ್ಟೇಷನ್, ದೆನ್ ಅವರ್ ಹ್ಯಾಂಡ್ ವಾಚ್, then wall clock, etc. ಈ ರೀತಿ 2 ನಾಮಪದಗಳು, 2 ಹೆಸರುಗಳನ್ನ ಕೂಡಿಸಿ ಒಂದ್ ಹೆಸರು ಮಾಡತ್ತೀವಿ ಅಂದ್ರೆ ಅದಕ್ಕೆ ಏನಂತೀವಿ, ಕಂಪೌಂಡ್ ನೌನ್ ಅಂತೀವಿ. ಅರ್ಥ ಆಯ್ತಾ? ಎಷ್ಟಾಗು, 8. ಐ ಹೋಪ್ ಯು ಅಂಡರ್ಸ್ಟುಡ್. ಕೌಂಟೇಬಲ್, ಅನ್ಕೌಂಟೇಬಲ್, ಕಲೆಕ್ಟಿವ್, ಕಂಪೌಂಡ್. ಓಕೆನಾ? 5 ಸಲ ಸಾಧ್ಯ ಇದ್ರ ಕಂಪೌಂಡ್ ನೌನ್, ಅಸಾಧ್ಯ ಇದ್ರ ಬಹಳಷ್ಟು ಇದ್ರ ಅನ್ಕೌಂಟೇಬಲ್ ನೌನ್, ಕಲೆಕ್ಟಿವ್ ನೌನ್, ಕಂಪೌಂಡ್ ನೌನ್. ಅಂದ್ರೆ ಒಂದು ಸಾಮಾನ್ಯವಾದಂತಹ ಒಂದು ಬಹಳಷ್ಟು, ಅಥವಾ ಒಂದು ಗ್ರೂಪ್ ನಾವು ಇರ್ತಕ್ಕಂಥ ಹೆಸರಿಗೆ ಕಲೆಕ್ಟಿವ್ ನೌನ್ ಅಂತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ವರ್ಡ್ಗಳು ಕೂಡಿ ಒಂದು ವರ್ಡ್ ಆಗಿತ್ತು ಅಂದ್ರೆ ಅದಕ್ಕೆ ಏನಂತೀವಿ, ಕಂಪೌಂಡ್ ನೌನ್. ಅದು ನಾಮಪದ ಆಗಿರ್ಬೇಕು, ರೂಲ್. ದೆನ್ ನಮ್ಮ 9ನೇ ನೌನ್ ಯಾವ್ದಪ್ಪ ಅಂತಂದ್ರ ಕಾಂಕ್ರೀಟ್ ನೌನ್. ಯಾವುದು? ಕಾಂಕ್ರೀಟ್ ಅಲ್ಲ, ಕಾಂಕ್ರೀಟ್ ನೌನ್. ಹೌದಾ? ಕಾಂಕ್ರೀಟ್ ನೌನ್ ಅಂದ್ರೆ ಏನು? ಇಫ್ ವಿ ಸೆನ್ಸ್ ಫ್ರಮ್, ಇಫ್ ವಿ ಫೀಲ್ ಫ್ರಮ್ ಅವರ್ 5 ಸೆನ್ಸಸ್, ಅಂದ್ರೆ ಇಫ್ ವಿ ಆರ್ ಏಬಲ್ ಟು ಟೇಕ್ ಸ್ಮೆಲ್, ಇಫ್ ವಿ ಆರ್ ಏಬಲ್ ಟು ಟೇಸ್ಟ್ ಇಟ್, ಇಫ್ ವಿ ಏಬಲ್ ಟು ಫೀಲ್ ಇಟ್, ಇಟ್ ಈಸ್ ಕಾಲ್ಡ್ ವಾಟ್? ಕಾಂಕ್ರೀಟ್ ನೌನ್. ಏನು? ಟೇಬಲ್ ನಾವು ಟಚ್ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ಸ್ವೀಟ್ ಟೇಸ್ಟ್ ಮಾಡ್ತೀವಿ, ಹೌದಾ? ದೆನ್ ಇಫ್ ಯು ಫೀಲ್ ಹಿಟ್, ಓಕೆ, ಅಂದ್ರ ಹೊಡಿಯೋದು. ದೆನ್ ಬ್ರೇಕ್, ಮುರಿಯೋದು, ಎಕ್ಸೆಟ್ರಾ. ಅಂದ್ರ ನಮ್ಮ 5 ಸೆನ್ಸಸ್ ಗಳಿಂದ ನಾವು ಅದನ್ನ ಫೀಲ್ ಮಾಡ್ತೀವಿ. ಅಂದ್ರೆ ಅದು ನಮ್ಗೆ ಗೊತ್ತಾಗ್ತದ, ನಾವು ಮುಟ್ಟೋಕ್ ಸಾಧ್ಯ ಅದ, ಅದನ್ನ ನಾವು ನೋಡೋಕ್ ಸಾಧ್ಯ ಅದ, ಹೌದಾ? ಕೇಳಕ್ ಸಾಧ್ಯ ಅದ, ಅದನ್ನ ನಾವು ಫೀಲ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಇನ್ನು 10ನೆಯ ಮತ್ತು ಕೊನೆಯ ನೌನ್ ಯಾವ್ದಪ್ಪ, ನೌನ್ ನ ಟೈಪ್ ಯಾವ್ದಪ್ಪ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್. We are unable to feel it from our 5 senses. ಅಂದ್ರ ನಮ್ಮ ಈ ಒಂದು ಪಂಚೇಂದ್ರಿಯಗಳಿಂದ ಇವುಗಳಿಗೆ ಏನ್ ಮಾಡಕ್ಕಾಗಂಗಿಲ್ಲ, ಫೀಲ್ ಮಾಡಕ್ಕಾಗಂಗಿಲ್ಲ. ಯಾವ್ದಪ್ಪ ಅಂತವು? ಹ್ಯಾಪಿನೆಸ್, ಆಗುತ್ತಾ? ಆಗಂಗಿಲ್ಲ. ಫಿಯರ್, we are unable to touch it, we are unable to
ಸ್ಮೆಲ್ ಇಟ್, ವಿ ಆರ್ ಅನೇಬಲ್ ಟು ವಾಟ್ ನೆಕ್ಸ್ಟ್, ಅದನ್ನ ನಾವು ಸ್ಪರ್ಶಿಸೋಕಾಗಂಗಿಲ್ಲ, ಮುಟ್ಟೋಕಾಗಂಗಿಲ್ಲ, ನೋಡೋಕಾಗಂಗಿಲ್ಲ, ಹೌದಾ. ಫಿಯರ್, ಆಂಗರ್, ಜಾಯ್, ಹ್ಯಾಪಿನೆಸ್ ಎರಡು ಒಂದೇ, ಎಕ್ಸೆಟ್ರಾ. ಈ ರೀತಿ ಯಾವುದು ನಮ್ಮ ಅನುಭವಕ್ಕೆ ಬರಂಗಿಲ್ಲ ನೋಡ್ರಿ, ಈ ಪಂಚೇಂದ್ರಿಯಗಳ ಅವುಗಳಿಗೆ ಏನ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಇದು ನಮ್ಮ ನೌನ್ನ ಭಾಗಗಳಾಗಿರ್ತಾವ. ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಸ್ತದೆ ಅಂತ ನಾನು ಆಲ್ರೆಡಿ ಬಾಕ್ಸ್ ಹಾಕ್ಬಿಟ್ಟಿದ್ದೇನೆ. ಓಕೆ, ನಾವು ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಸ್ ಮಾಡಮು. ಯಾವ್ದು ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚ್? ಪ್ರನೌನ್. ಪ್ರನೌನ್ ಅಂದ್ರೆ ಸರ್ವನಾಮ ಪದ, ನಾಮಪದದ ಬದಲಾಗಿ ಬಳಸುವ ಪದ. ನಾಮಪದದ ಬದಲಾಗಿ ಬಳಸುವ ಪದಗಳನ್ನ ನಾವೇನಂತ ಕರಿತೀವಿ? ಸರ್ವನಾಮ ಪದಗಳು ಅಂತ ಕರಿತೀವಿ. ಈ ಸರ್ವನಾಮ ಪದಗಳು ಯಾವ ರೀತಿ ಕೆಲಸ ಮಾಡ್ತಾವಪ್ಪ ಅಂತಂದ್ರ, ಇಟ್ ಮೇ ವರ್ಕ್ ಆಸ್ ಅ ಸಬ್ಜೆಕ್ಟ್ or it may work as an object. ಅಂದ್ರೆ ನಮಗೊಂದು ನಾರ್ಮಲ್ ಸೆಂಟೆನ್ಸ್ ಕ್ರಿಯೇಟಿವ್ ಫಾರ್ಮ್ ಗೊತ್ತಿದೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇದೊಂದು ನಾರ್ಮಲ್ ಫಾರ್ಮ್, ಸೆಂಟೆನ್ಸ್ ಕ್ರಿಯೇಟ್ ಮಾಡುವಂತಹ ನಾರ್ಮಲ್ ಫಾರ್ಮ್ ಆಗಿದೆ. ಸಬ್ಜೆಕ್ಟ್ ಆಗಿನೂ ವರ್ಕ್ ಮಾಡ್ತದ ಯಾವುದು? ಪ್ರನೌನ್. ದೆನ್ ಇಟ್ ವರ್ಕ್ ಆಸ್ ಅ ಆಬ್ಜೆಕ್ಟ್ ಆಲ್ಸೋ, ಅಂದ್ರೆ ಆಬ್ಜೆಕ್ಟ್ ಆಗಿನೂ ಕೂಡ ಇದು ವರ್ಕ್ ಮಾಡ್ತದ. ಅದಕ್ಕೆ ನಾನು ಏನ್ ಬರ್ತಿದ್ದೀನಿ, ಸಬ್ಜೆಕ್ಟ್ ಬಂದಾಗ ಅಂದ್ರೆ ಈ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಈ ಪ್ರನೌನ್ಗಳು ಯಾವ್ಯಾವ ಇರ್ತಾವ? ಸೆಂಟೆನ್ಸ್ ಫಾರ್ಮ್ ಮಾಡುವಾಗ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯಾವ ಯಾವ ಪ್ರನೌನ್ಗಳು ಇರ್ತಾವ, ದೆನ್ ಆ ಸೆಂಟೆನ್ಸ್ ಫಾರ್ಮೇಶನ್ ನಲ್ಲಿ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ, ಎಲ್ಲಿ ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯಾವ ಯಾವ ನಾಮಪದಗಳು ಅಥವಾ ಪ್ರನೌನ್ಗಳು ಇರ್ತಾವ. ಇಲ್ಲಿ ಸಬ್ಜೆಕ್ಟಿವ್ ಪ್ರನೌನ್ ಅಂತ ಕರಿಬಹುದು, ನೌನ್ ಅಂತ ಬರೆದಿದ್ದೀನಿ. ಓಕೆ, ಸಾರಿ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿಯೂ ಕೂಡ ಸರ್ವನಾಮ ಪದಗಳಿರ್ತವೆ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿಯೂ ಕೂಡ ಸರ್ವನಾಮ ಪದಗಳಿರ್ತವೆ. ಅದರಲ್ಲಿ ಸಿಂಗುಲರ್, ಪ್ಲೂರಲ್ ಅಂತ ಭಾಗಗಳು ಮಾಡಿದ್ದೀನಿ. ನಾನು ಹೇಳ್ತೀನಿ ಕೇಳಿ. ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ದಿಸ್ ಇಸ್ ಇಂಪಾರ್ಟೆಂಟ್. ನಾನು ಒಬ್ನೇ ಮಾತಾಡ್ತಾ ಇದ್ದೆ ಅಂದ್ರ ನಾನು ಫಸ್ಟ್ ಪರ್ಸನ್ ಆಗ್ತೀನಿ. ನಾನು ಮಾತಾಡತ್ತೀನಿ, ಐ ವಿಲ್ ಬಿಕಮ್ ಅ ಫಸ್ಟ್ ಪರ್ಸನ್. ನಾನು ನನ್ನ ಸ್ನೇಹಿತನೊಂದಿಗೆ ಮಾತಾಡತ್ತಿದ್ದಂದ್ರ, ಇಫ್ ಐ ಆಮ್ ಟಾಕಿಂಗ್ ವಿತ್ ಮೈ ಫ್ರೆಂಡ್, ಹಿ ವಿಲ್ ಬಿಕಮ್ ದ ಸೆಕೆಂಡ್ ಪರ್ಸನ್. ಓಕೆ, ಇಫ್ ನಮ್ಮ ಇಬ್ಬರನ್ನ ಹೊರತುಪಡಿಸಿ ಒಬ್ಬ ವ್ಯಕ್ತಿ ಅದಾನಂದ್ರ, ಅವನ ಬಗ್ಗೆ ಮಾತಾಡತ್ತೀವಂದ್ರ ಅವನೇನಾಗ್ತಾನೆ? ಥರ್ಡ್ ಪರ್ಸನ್ ಆಗ್ತಾನೆ. ನಾನು ಫಸ್ಟ್ ಪರ್ಸನ್ ಆಗಿ ನನ್ನ ಏನ್ ಅನ್ಕೋತೀನಿ? ಐ ಆಮ್ ನಾಗರಾಜ್, ಯು ಆರ್ ಕಾಶಿನಾಥ್. ದೆನ್ ಥರ್ಡ್ ಪರ್ಸನ್ ಬಗ್ಗೆ ಹೇಳ್ಬೇಕಾದ್ರೆ ಅವನ ಹೆಸರು ಗೊತ್ತಿಲ್ಲ ಅಂದ್ರ ಹಿ, ಅಥವಾ ಹುಡುಗಿ ಇದ್ಲಂದ್ರ ಶಿ, ಅಥವಾ ನಾಯಿ ಇತ್ತಂದ್ರ ಇಟ್ ಈಸ್ ಅ ವೆರಿ ಡೇಂಜರಸ್ ಡಾಗ್. ಹೌದಾ? ಆ ರೀತಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಕರಿತೀವಿ. ಯಾರು ಮಾತಾಡ್ತಿರ್ತಾರ ಅಥವಾ ಯಾರು ಹೇಳ್ತಿರ್ತಾರ ಅವ್ರ ಫಸ್ಟ್ ಪರ್ಸನ್, ಅದರ ಜೊತೆ ಎದುರಿರ್ತಕ್ಕಂಥವ್ರು ಸೆಕೆಂಡ್ ಪರ್ಸನ್, ಇಬ್ಬರನ್ನು ಹೊರತುಪಡಿಸಿ ಇರ್ತಕ್ಕಂಥವ್ರು ಥರ್ಡ್ ಪರ್ಸನ್ ಆಗ್ತಾರ. ಫಸ್ಟ್ ಪರ್ಸನ್ ನಲ್ಲಿ ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಪರ್ಸನ್ ನಲ್ಲಿ ಐ, ಅಥವಾ ನಾವು ಬಹಳ ಜನ ಇದ್ವಿ ಅಂದ್ರ ವಿ, ಒಬ್ನೇ ಇದ್ದಂದ್ರ ಐ, ಬಹಳ ಜನ ಇದ್ವಿ ಅಂದ್ರ ವಿ, ಇವೆರಡು ಸಬ್ಜೆಕ್ಟ್. ದೆನ್ ಸೆಕೆಂಡ್ ಪರ್ಸನ್ ಅಲ್ಲಿ ಯು ಅಂದ್ರೆ ನೀನೂನು ಅರ್ಥ, ನೀವೂನು ಅರ್ಥ. ಯು ಅಂದ್ರೆ ನೀನು ಅನ್ಬಹುದು, ನೀವು ಅನ್ಬಹುದು. ಓಕೆನಾ? ಥರ್ಡ್ ಪರ್ಸನ್ ಅಲ್ಲಿ ಹುಡುಗ ಇದ್ರೆ ಹಿ, ಹುಡುಗಿ ಇದ್ರೆ ಶಿ, ವಸ್ತು, ಪ್ರಾಣಿ ಅಥವಾ ಇನ್ನೇನಾದ್ರೂ ಇದ್ರೆ ಇಟ್. ಹೌದಾ? ಸಿಂಗುಲರ್. ಪ್ಲೂರಲ್ ಅಲ್ಲಿ ದೇ. ಪ್ಲೂರಲ್ ಅಲ್ಲಿ ಏನಾಗುತ್ತ? ದೇ ಆಗ್ತದ. ಎಲ್ಲಿ? ಸಬ್ಜೆಕ್ಟಿವ್ ಪ್ರನೌನ್ ನಲ್ಲಿ, ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಇದ್ದಾಗ. ಅದೇ ಆ ಆಬ್ಜೆಕ್ಟ್, ಆ ಒಂದು ಸೆಂಟೆನ್ಸ್ ನಲ್ಲಿ ಆಬ್ಜೆಕ್ಟ್ ಅಲ್ಲಿ ನಾವು ಯಾವ ರೀತಿ ಪ್ರನೌನ್ ಗಳನ್ನ ಯೂಸ್ ಮಾಡ್ತೀವಿ? ಅಚಾನಕ. ಇಲ್ಲಿ ನಾವು ಐ ಅನ್ನ ಯೂಸ್ ಮಾಡುತ್ತಿದ್ದೇವೆ ಅಂದ್ರೆ ಐ ಹೋಗಿ ಆಬ್ಜೆಕ್ಟ್ ನಾಗ ಏನಾಗುತ್ತ? ಮೀ ಆಗ್ತದ. ಏನಾಗ್ತದ? ಮೀ ಆಗ್ತದ. ವಿ ಹೋಗಿ ಏನಾಗ್ತದ? ಅಸ್ ಆಗ್ತದ. ವಿ ನಾವು, ಅಸ್. ಓಕೆ, ಯು ಇದ್ದಿದ್ದು ಆಸ್ ವೆಲ್ ಸೇಮ್ ಇನ್ ಆಬ್ಜೆಕ್ಟ್ ಆಲ್ಸೋ ಯು. ಇಲ್ಲಿ ನೋಡ್ರಿ, ಹಿ ಅನ್ನೋದು ಸಬ್ಜೆಕ್ಟ್ ಅಲ್ಲಿ, ಆಬ್ಜೆಕ್ಟ್ ಅಲ್ಲಿ ಏನಾಗುತ್ತ? ಹಿಸ್. ಅರ್ಥ ಆಗ್ತಾ? ಶಿ ಅನ್ನೋದು ಹರ್, ಇಟ್ ಅನ್ನೋದು ದಟ್.
ದೇ ಅನ್ನೋದು ಡ್ಯಾಮ್. ಅರ್ಥ ಆಗ್ತದವಾ? ಸಬ್ಜೆಕ್ಟ್ ಅಲ್ಲಿ ನಾವು ಈ ಒಂದು ಸಬ್ಜೆಕ್ಟ್ ಪ್ರೊನೌನ್ ಗಳನ್ನ ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ ಪ್ಲೇಸ್ ನಲ್ಲಿ ಸೆಂಟೆನ್ಸ್ ಗಳನ್ನ ನೋಡ್ಕೋದೋಗೆ ಆಬ್ಜೆಕ್ಟಿವ್ ಪ್ಲೇಸ್ ನಲ್ಲಿ ನಾವೇನ್ ಮಾಡ್ತೀವಿ, ಇಷ್ಟು ಪ್ರೊನೌನ್ ಗಳನ್ನ ಬಳಸ್ತೀವಿ. ಓಕೆ ಫ್ರೆಂಡ್ಸ್, ಪ್ರೊನೌನ್ ಆದ್ಮೇಲೆ ಬರ್ತಕ್ಕಂತ ನಮ್ಮ ಮೂರನೇ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದಪ್ಪ ಅಂತಂದ್ರ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ಏನು? ನಾಮ ವಿಶೇಷಣೆ. ಅಂದ್ರೆ adjective is a word. ನೋಡ್ರಿ, group of letters ಇದೆನಾ? Adjective is a word, group of letters. It is a word which describes what? It describes or modifies noun or pronoun. ನಾಮಪದ ಅಥವಾ ಸರ್ವನಾಮಪದ ಯಾವ ರೀತಿ ಅದ ಅಂತ ಹೇಳ್ಕೊಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಮ ವಿಶೇಷಣೆ, ನಾಮಪದ ಮತ್ತು ಸರ್ವನಾಮ ಪದಗಳ ವಿಶೇಷತೆಯನ್ನು ಹೇಳಿಕೊಡುವ ಪದಗಳು ಅವಕ್ಕೆ ಏನಂತ ಕರಿತೀವ್ರಿ? ಅಡ್ಜೆಕ್ಟಿವ್ ಅಂತ ಹೇಳ್ಕೊಡ್ತೀವಿ. ಓಕೆ, ಹೇಳ್ತೀವಿ. ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನ ಬರ್ದಿದ್ದೀನಿ, ಸಮಯದ ಅಭಾವ, ಅದಕ್ಕ ಎಕ್ಸಾಂಪಲ್ಸ್ ಅನ್ನ ಆಲ್ರೆಡಿ ಬರ್ದಿದ್ದೀನಿ. ಇದ್ರ ಮೂಲಕ ಯಾವ ರೀತಿ ಒಂದು ಸೆಂಟೆನ್ಸ್ ನಲ್ಲಿ ಅಡ್ಜೆಕ್ಟಿವ್ ಅನ್ನ ಫೈಂಡ್ ಮಾಡ್ಬೇಕು, ಯಾವ ರೀತಿ ಇರ್ತಾವ ಅಂತಕ್ಕಂಥದ್ದನ್ನ ನೋಡೋಣ ಅಂತ. ಫಸ್ಟ್ ಸೆಂಟೆನ್ಸ್, ಹೈಡ್ರೋಜನ್ ಗ್ಯಾಸ್ ಈಸ್ ದ ಲೈಟೆಸ್ಟ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥದ್ದು, ಹೈಡ್ರೋಜನ್ ಗ್ಯಾಸ್ ಇದು ಲೈಟೆಸ್ಟ್ ಬಿಡ್ರಿ. ಹೈಡ್ರೋಜನ್ ಗ್ಯಾಸ್ ಈಸ್ ಅ ಗ್ಯಾಸ್. ಹೌದು, ಹೈಡ್ರೋಜನ್ ಗ್ಯಾಸ್ ಅನ್ನೋದು ಗ್ಯಾಸ್ ಅದ, ಬಟ್ ಹೆಂಗದ? ಇಟ್ ಈಸ್ ಅ ಲೈಟ್. ಹೆಂಗದ? ಲೈಟ್, ಹಗುರವಾದಂತಹ ಅನಿಲ ಅದ. ಹೈಡ್ರೋಜನ್ ಅನಿಲ ಎಂತಹ ಅನಿಲ? ಹಗುರವಾದಂತಹ ಅನಿಲ ಅದ. ಅನಿಲ ಇರೋದು ಗೊತ್ತು, ಹೆಂಗದ ಅಂತ ಹೇಳ್ತದ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತೀವಿ. ನಮ್ಮ ಪ್ರೀವಿಯಸ್ ಕ್ಲಾಸ್ ಒಳಗ ನಾನ್ ನಿಮಗ ದ ಅಂತಕ್ಕಂಥ ಆರ್ಟಿಕಲ್ ಬಗ್ಗೆ ಹೇಳುವಾಗ ಹೇಳಿದ್ದ, ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಆ ಒಂದು ಅಡ್ಜೆಕ್ಟಿವ್ ನ ಮೊದಲು ಏನ್ ಬಳಸ್ತೀವಿ ಅಂತ ಹೇಳಿದ್ದ? ದ ಬಳಸ್ತೀವಿ ಅಂತ ಹೇಳಿದ್ದ. ದ ಲೈಟೆಸ್ಟ್ ಗ್ಯಾಸ್ ಅಂದ್ರ ಲೈಟೆಸ್ಟ್ ಅಂತಕ್ಕಂಥದ್ದು ಏನದ? ಒಂದು ಅಡ್ಜೆಕ್ಟಿವ್ ಅದ. ಹೌದಾ? ಈ ರೀತಿ ಲೈಟೆಸ್ಟ್. ಹೈಡ್ರೋಜನ್ ಇಸ್ ಅ ನೇಮ್. ವಾಟ್? ಇಟ್ ಇಸ್ ಅ ನೇಮ್ ಆಫ್ ಅ ಗ್ಯಾಸ್. ಓಕೆ, ಆ ಗ್ಯಾಸ್ ಹೆಂಗದಾತ? ಲೈಟ್ ಆಗದತ್ತ. ಅದು ಹೆಂಗದ? ಲೈಟ್ ಆಗದ. ಆದ್ದರಿಂದ ಇದನ್ನ ನಾವೇನಂತೀವಿ? ಅಡ್ಜೆಕ್ಟಿವ್ ಅಂತೀವಿ. ಎರಡನೇದು, ಸೆಕೆಂಡ್ ಎಕ್ಸಾಂಪಲ್, ರವಿ ಡಿ ಚನ್ನಣ್ಣನವರ್ ಈಸ್ ಅ ಡೈನಾಮಿಕ್ ಪೊಲೀಸ್. ರವಿ ಡಿ ಚನ್ನಣ್ಣನವರ್ ಅವರು ಒಬ್ಬ ದಕ್ಷ ಅಧಿಕಾರಿ, ಒಬ್ಬ ಪೊಲೀಸ್ ಅದಾರ. ಅವರೊಬ್ಬರು ಏನದಾರ? ಪೊಲೀಸ್ ಅದಾರ. ಬಟ್ ಎಂತಹ ಪೊಲೀಸು? ಡೈನಾಮಿಕ್ ಪೊಲೀಸ್. ಎಂತಹ ಪೊಲೀಸು? ಡೈನಾಮಿಕ್ ಪೊಲೀಸ್. ಆ ಪೊಲೀಸ್ ಅದಾರ, ಹೆಂಗದಾರ ಅಂತಕ್ಕಂಥದ್ದೇ ಅಡ್ಜೆಕ್ಟಿವ್. ಓಕೆನಾ? ಇಲ್ಲಿನೂ ಕೂಡ ಒಂದು ಆರ್ಟಿಕಲ್ ಬಂದದ. ಯಾವ ಆರ್ಟಿಕಲ್? ಎ ಆರ್ಟಿಕಲ್. ನೌನ್ ಯಾವುದು? ಪೊಲೀಸು. ಪೊಲೀಸ್ ಅನ್ನೋದೇನು? ನೌನ್. ಹಾಗಾದ್ರೆ ಡೈನಾಮಿಕ್ ಅನ್ನೋದೇನು? ಅಡ್ಜೆಕ್ಟಿವ್. ಯಾವಾಗ ಒಂದು ನೌನ್ ಅಡ್ಜೆಕ್ಟಿವ್ ನ ಮೊದಲು ಇರ್ತದ ನೋಡಿ, ಅಥವಾ ಅಡ್ಜೆಕ್ಟಿವ್ ನೌನಿಗೆ ಹೊಗಳತ್ತದಲ್ಲ, ಈ ಪೊಲೀಸ್ ಹೆಂಗದಾರ ಅಂತ ಹೇಳತ್ತದ? ಡೈನಾಮಿಕ್ ಆಗರ ಅನ್ಲತ್ತದ. ಆದ್ದರಿಂದ ನಾವು ಈ ಡಿ, ಡೈನಾಮಿಕ್ ನ ಮೊದಲ ಅಕ್ಷರ ಯಾವುದು? ಡಿ. ಏನದು? ಕಾನ್ಸನೆಂಟ್. ಆದ್ದರಿಂದ ಅದಕ್ಕೆ ಏನ್ ಯೂಸ್ ಮಾಡೀವಿ? ಎ ಆರ್ಟಿಕಲ್ ಅನ್ನ ಯೂಸ್ ಮಾಡೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಈಸ್ ಅ ಗ್ರೇಟ್ ಸೈಂಟಿಸ್ಟ್. ಹೌದು, ನಮ್ಮ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ ಅವರು ಒಬ್ಬ ವಿಜ್ಞಾನಿ ಇದ್ದಾರ. ಬಟ್ ಎಂತ ವಿಜ್ಞಾನಿ? ಶ್ರೇಷ್ಠ ವಿಜ್ಞಾನಿ. ಗ್ರೇಟ್. ಎಂತ ವಿಜ್ಞಾನಿ ಯಾರ ಹೇಳತ್ತ? ಗ್ರೇಟ್ ವಿಜ್ಞಾನಿ ಅದಾರ. ಇಲ್ಲಿ ನೋಡ್ರಿ, ಸೈಂಟಿಸ್ಟ್ ಈಸ್ ಅ ನೌನ್, ಪೊಲೀಸ್ ಈಸ್ ಅ ನೌನ್, ಗ್ಯಾಸ್ ಇಸ್ ಅ ನೌನ್. ಇವೆಲ್ಲ ಏನದವ? ಅಡ್ಜೆಕ್ಟಿವ್. ಡೈನಾಮಿಕ್ ಅನ್ನೋದೇನು? ಅಡ್ಜೆಕ್ಟಿವ್. ಗ್ರೇಟ್ ಅನ್ನೋದೇನು? ಅಡ್ಜೆಕ್ಟಿವ್. ಹೌದಾ? ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದಾಗ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದಾಗ ಈ ಅಡ್ಜೆಕ್ಟಿವ್ ನ ಮೊದಲ ಅಕ್ಷರ ಓವೆಲ್ ಆಗಿತ್ತಪ್ಪ ಅಂತಂದ್ರ ಆನ್ ಆರ್ಟಿಕಲ್ ಯೂಸ್ ಮಾಡ್ರಿ. ಅಚಾನಕ ಈ ಅಡ್ಜೆಕ್ಟಿವ್ ಮೊದಲ ಅಕ್ಷರ ಕಾನ್ಸನೆಂಟ್ ಆಗಿತ್ತಪ್ಪ ಅಂತಂದ್ರ ಎ ಆರ್ಟಿಕಲ್ ಯೂಸ್ ಮಾಡ್ರಿ. ಅಚಾನಕ ಈ ಅಡ್ಜೆಕ್ಟಿವ್ ಸೂಪರ್ಲೇಟಿವ್ ಡಿಗ್ರಿದಾಗಿತ್ತಂದ್ರ ದ ಆರ್ಟಿಕಲ್ ಯೂಸ್ ಮಾಡ್ರಿ ಅಂತ ಹೇಳಿದ್ದ, ನೆನ್ಪಿಟ್ಕೋರಿ. ದೆನ್ ದ ಫೋರ್ತ್ ಎಕ್ಸಾಂಪಲ್,
he is running fastly. He is running fastly. ಓಕೆ ಅಪ್ಪ, ಇವ ಏನ್ ಮಾಡತ್ತಾನ? ಓಡುಗತ್ತಾನ. ಓಡುಗತ್ತಾನ. he is running fastly. he ಅನ್ನೋದು ಸಬ್ಜೆಕ್ಟ್, ಈ ಅನ್ನೋದು ಹೆಲ್ಪಿಂಗ್ ವರ್ಬ್, ಈಸ್ ಅನ್ನೋದು, ರನ್ನಿಂಗ್ ಅನ್ನೋದು ವರ್ಬ್. ಹೆಂಗ್ ಓಡಾಗತ್ತಾನ? ಫಾಸ್ಟ್ ಆಗಿ ಓಡಾಗತ್ತಾನ. ಹೆಂಗ್ ಓಡಾಗತ್ತಾನ? ಫಾಸ್ಟ್ ಆಗಿ ಓಡಾಗತ್ತಾನ. ಓಡಾಗತ್ತಾನ ಅನ್ನೋದು ವರ್ಬ್, ಬಟ್ ಅವ ಹೆಂಗ್ ಓಡಾಗತ್ತಾನ್ರಿ? ಫಾಸ್ಟ್ ಆಗಿ ಓಡಾಗತ್ತಾನ. ಅದು ಏನು? ಅಡ್ಜೆಕ್ಟಿವ್. ಅವ ಓಡಾಗತ್ತಾನ. ಹೆಂಗ್ ಓಡಾಗತ್ತಾನ ಅನ್ನೋದೇ ಅಡ್ಜೆಕ್ಟಿವ್. ಏನ್ ಸ್ಲೋ ಓಡಾಗತ್ತಾನು, ಫಾಸ್ಟ್ ಓಡಾಗತ್ತಾನು, ಅದಕ್ಕೆ ನಾವೇನಂತ ಕರಿತೀವಿ? ಹೆಂಗ. ಒಟ್ ಆ ನೌನ್ ಅನ್ನ ಅದೇನ ಮಾಡಿರ್ಬೇಕು? ಡಿಸ್ಕ್ರೈಬ್ ಮಾಡಿರ್ಬೇಕು. ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್, ಅ ಟಾಲ್ ಜಿರಾಫೆ ಈಸ್ ಈಟಿಂಗ್ ಗ್ರೀನ್ ಲೀವ್ಸ್. ಹೇಳ್ರಿ, ಯಾವ್ದಾಗತ್ತ? ಅ ಟಾಲ್ ಜಿರಾಫೆ ಈಸ್ ಈಟಿಂಗ್ ಗ್ರೀನ್ ಲೀವ್ಸ್. ಓಕೆ ಅಪ್ಪ, ಜಿರಾಫೆ ಇಸ್ ಅ ನೌನ್, ಹೌದಾ? ಈ ಜಿರಾಫೆ ಇಲ್ಲಿ ನೋಡ್ರಿ, ಈಟಿಂಗ್ ಏನ್ ಅನ್ನೋದು ಬೇಕಾಗಿಲ್ಲ. ಜಿರಾಫೆ ಅನ್ನೋದೇನು? ನೌನ್. ಅಡ್ಜೆಕ್ಟಿವ್ ಎದಕ್ಕಂತೀವಿ? ಆ ನಾಮಪದ ಹೆಂಗದ ಅಂತ ಹೇಳ್ಕೊಡೋದಕ್ಕ ಅಡ್ಜೆಕ್ಟಿವ್ ಅಂತೀವಿ. ಹಾಗಾದ್ರೆ ಈ ಜಿರಾಫೆ ಹೆಂಗದ? ಟಾಲ್ ಆಗದ. ಅಂದ್ರೆ ಟಾಲ್ ಅಂತಕ್ಕಂಥದ್ದು ಏನು? ಅಡ್ಜೆಕ್ಟಿವ್. ಟಾಲ್ ಅಂತಕ್ಕಂಥದ್ದೇನು? ಅಡ್ಜೆಕ್ಟಿವ್. ಅಂಡ್ ಹಿಯರ್ ಆಲ್ಸೋ ವಿ ಯೂಸ್ಡ್ ಅನ್ ಆರ್ಟಿಕಲ್. ಒಂದು ಆರ್ಟಿಕಲ್ ಅನ್ನು ಯೂಸ್ ಮಾಡಿದ್ದೀವಿ. ಯಾವುದು? ಎ ಆರ್ಟಿಕಲ್. ಯಾಕ? ಬಿಕಾಸ್ ಜಿರಾಫೆ ಇಸ್ ಅ ನೌನ್, ಟಾಲ್ ಇಸ್ ಅನ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದಾಗ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇದ್ದಾಗ, ಅಡ್ಜೆಕ್ಟಿವ್ ನ ಮೊದಲ ಪದ ಏನದ? ಟಿ, ಕಾನ್ಸೋನೆಂಟ್. ವಿ ಯೂಸ್ಡ್ ಎ ಆರ್ಟಿಕಲ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. Then the sixth example, K. Annamalai was a dynamic cop and he was a sharp shooter. ಈ ಒಂದು ಸೆಂಟೆನ್ಸ್ ಒಳಗ ಏನ್ರಿ? ಈ ಒಂದು 6ನೇ ಸೆಂಟೆನ್ಸ್ ಒಳಗ ನೌನ್, ಪ್ರನೌನ್, ಅಡ್ಜೆಕ್ಟಿವ್ ಈ ಮೂರನ್ನ ಕಾಣ್ತೀವಿ. ನೋಡ್ರಿ ಹೆಂಗ. ಕೆ ಅಣ್ಣಾಮಲೈ ಸರ್. ಓಕೆ, ಈ ಸರ್ ಅವರು ಏನದ? ಇದು ಹೆಸರು. ಇಟ್ ಈಸ್ ಅ ನೌನ್. ಏನದ ಇದು? ನೌನ್. ಓಕೆ, ವಾಸ್ ಅ ಡೈನಾಮಿಕ್ ಕಾಪ್. ಆಬ್ಜೆಕ್ಟ್. ಏನದ ಈ ಕಾಪ್ ಅನ್ನೋದು? ಆಬ್ಜೆಕ್ಟ್. ಇಟ್ ಇಸ್ ಆಲ್ಸೋ ನೌನ್ ಓನ್ಲಿ. ಓಕೆನಾ? ಕಾಪ್ ಇರುವಾಗ ನಾವು ಆಬ್ಜೆಕ್ಟ್ ಅಂತ ತಗೊಳ್ಳೋಣ. ಇದು ಸಬ್ಜೆಕ್ಟ್ ನೌನ್ ಆಗಿದೆ, ಆಬ್ಜೆಕ್ಟ್ ಅದನ್ನು ನೌನ್. ಕಾಪ್ ಅಥವಾ ಪೊಲೀಸ್. ಆ ಪೊಲೀಸ್ ಹೆಂಗದಾರ? ಡೈನಾಮಿಕ್ ಆಗದಾರ, ದಕ್ಷ ಅಧಿಕಾರಿ ಅದಾರ. ಕಾಪ್ ಹೆಂಗರ ಅಂತ ಹೇಳ್ಕೊಡ್ಲಾಗತ್ತದ? ಡೈನಾಮಿಕ್ ಆಗರ ಅಂತ ಹೇಳ್ಕೊಡ್ಲಾಗ್ತದ. ಅಂದ್ರೆ ಈ ಡೈನಾಮಿಕ್ ಅನ್ನೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ದೆನ್ ಕಂಟಿನ್ಯೂ ಮಾಡ್ತಾ ಇಲ್ಲಿ ನೋಡ್ರಿ, ಅಂಡ್ ಯೂಸ್ ಮಾಡಿದ್ದು. ಇಲ್ಲೊಂದು ಸೆಂಟೆನ್ಸ್ ಅದ, ಕೆ ಅಣ್ಣಾಮಲೈ ವಾಸ್ ಅ ಡೈನಾಮಿಕ್ ಕಾಪ್, ಹಿ ವಾಸ್ ಅ ಶಾರ್ಪ್ ಶೂಟರ್. ಇವೆರಡು ಸೆಂಟೆನ್ಸ್ ಗಳ ಮಧ್ಯೆ ಕಿಲ್ ಏನೋ ಅದ, ಅದು ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಮತ್ತ ಮುಂದ್ ನೋಡ್ರಿ, ಹಿ ವಾಸ್ ದ ಶಾರ್ಪ್ ಶೂಟರ್. ಅವರು ಡೈನಾಮಿಕ್ ಪೊಲೀಸ್ನು ಅದಾರ. ಅಂಡ್ ಹಿ ವಾಸ್ ಹಿ ವಾಟ್ ಈಸ್ ಹಿ? ಹಿ ಈಸ್ ಪ್ರನೌನ್. ಹಿ ಅನ್ನೋದೇನದ? ಪ್ರನೌನ್ ಅದ. ಓಕೆನಾ? ಹಿ ವಾಸ್ ಅ ಶಾರ್ಪ್ ಶೂಟರ್. ಹಿ ವಾಸ್ ಅ ಶೂಟರ್. ಹಿ ವಾಸ್ ಅ ಶೂಟರ್. ಸಿಂಪಲ್. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಹಿ ವಾಸ್ ಅ ಶೂಟರ್. ಬಟ್ ಎಂತ ಶೂಟರ್? ಶಾರ್ಪ್ ಶೂಟರ್. ಅಂದ್ರೆ ಅಗೇನ್ ಶಾರ್ಪ್ ಅನ್ನೋದೇನು? ಅಡ್ಜೆಕ್ಟಿವ್. ಐ ಹೋಪ್ ಯು ಆರ್ ಗೆಟಿಂಗ್. ಅರ್ಥ ಆಗುತ್ತಾ? ಆ ನಾಮಪದ ಅಥವಾ ಸರ್ವನಾಮಪದಗಳು ಏನು ಹೆಂಗ್ ಮಾಡತ್ತವ, ಹೆಂಗವ ಅಂತ ಹೇಳ್ಕೊಡೋದೆ ಅಡ್ಜೆಕ್ಟಿವ್. ಹೆಂಗಿದ್ರು? ಡೈನಾಮಿಕ್ ಆಗಿದ್ರು. ಹೆಂಗ್ ಶೂಟ್ ಮಾಡ್ತಾರ? ಶಾರ್ಪ್ ಶೂಟ್ ಮಾಡ್ತಾರ. ಅರ್ಥ ಆಗುತ್ತಾ? ಅವರ 7th, ಶಿ ಈಸ್ ಸಿಂಗಿಂಗ್ ಅ ಮೆಲೋಡಿಯಸ್ ಸಾಂಗ್. ಇದನ್ನ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಶಿ ಸಿಂಗ್ ಅ ಸಾಂಗ್. ಅವಳು ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ಅದು ಹೆಂಗದ ನಮ್ಗೆ ಗೊತ್ತಿಲ್ಲ. ಹಂಗಂದ್ರೆ ಏನಾಗ್ತದದು? ಶಿ ಈಸ್ ಸಿಂಗಿಂಗ್ ಅ ಸಾಂಗ್. ಎನಫ್. ಯಾವಾಗ ನಾವು ಅಡ್ಜೆಕ್ಟಿವ್ ಆ ಸೆಂಟೆನ್ಸ್ ಅನ್ನ ಇನ್ನೊಂದ್ ಸ್ವಲ್ಪ ಸುಂದರ ಮಾಡ್ಬೇಕಂತ ಹೇಳಿ, ಆ ಸೆಂಟೆನ್ಸ್ ಇನ್ನೊಂದ್ ಸ್ವಲ್ಪ ತೂಕ ಬರ್ಲಿಕ್ಕ ಏನ್ ಮಾಡ್ತೀವಿ? ಶಿ ಈಸ್ ಸಿಂಗಿಂಗ್ ಅ ಮೆಲೋಡಿಯಸ್ ಸಾಂಗ್. ಮೆಲೋಡಿಯಸ್ ಆದಂತ ಸಾಂಗ್. ಎಂತ ಸಾಂಗು? ಮೆಲೋಡಿಯಸ್ ಸಾಂಗು. ಅಂದ್ರೆ ಹೆಂಗದ ಸಾಂಗ್? ಮೆಲೋಡಿಯಸ್ ಆಗದ. ಹಾಗಾದ್ರೆ ಮೆಲೋಡಿಯಸ್ ಅನ್ನೋದೇನು? ಅಡ್ಜೆಕ್ಟಿವ್. ಆಕಿ ಹೆಂಗ್ ಹಾಡಗತ್ತಾಳ? ಮೆಲೋಡಿಯಸ್ ಆಗಿ ಹಾಡತ್ತಾಳ. ಹೆಂಗ್ ಹಾಡತ್ತಾಳ? ಮೆಲೋಡಿಯಸ್ ಆಗಿ ಹಾಡಗತ್ತಾಳ. ಆದ್ದರಿಂದ ಈ ಮೆಲೋಡಿಯಸ್ ಅಂತಕ್ಕಂಥದ್ದು ಏನಾಗ್ತದ? ಅಡ್ಜೆಕ್ಟಿವ್ ಆಗ್ತದ.
ಶಿ ಅನ್ನೋದು ಏನಾಗ್ತದ ಎಸ್ ಪ್ರನೌನ್ ಆಗ್ತದ. ಸಿಂಗಿಂಗ್ ಇದ್ರ ಬಗ್ಗೆ ಡಿಸ್ಕಸ್ ಇನ್ನು ಮಾಡಿಲ್ಲ, ವರ್ಬ್ ಆಗುತ್ತೆ. ಸಾಂಗ್ ಆಬ್ಜೆಕ್ಟ್. ಓಕೆ, ದೆನ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ಎಂಟೇ ಎಕ್ಸಾಂಪಲ್ ಅಲ್ಲ, ಅಡ್ಜೆಕ್ಟಿವ್ ಇಸ್ ಹ್ಯಾವಿಂಗ್ ಮೆನಿ ಮೋರ್ 1000 lakh ಬಹಳಷ್ಟು ಎಕ್ಸಾಂಪಲ್ ಗಳಿದಾವ. ಅದರಲ್ಲಿ ನಾನು ಆಯ್ಕೆ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಇನ್ನಷ್ಟು ಹೆಚ್ಚಿನ ಎಕ್ಸಾಂಪಲ್ ಗಳನ್ನ ಗೋ ಥ್ರೂ ಎನಿ ಬುಕ್ಸ್, ಗೋ ಥ್ರೂ ಎನಿ ವೆಬ್ಸೈಟ್ಸ್ ಯು ವಿಲ್ ಗೆಟ್. ಓಕೆ, ಲಾರ್ಜ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಆರ್ ಕಾಂಪಿಟೇಟಿಂಗ್ ಇನ್ ಅ ಕಾಂಪಿಟೇಷನ್. ಚಂದದ ನೋಡ್ರಿ, ಇದು ಏನ್ ಹೇಳ್ರಿ, ಲಾರ್ಜ್ ನಂಬರ್ ಆಫ್ ಕಾಂಪಿಟೇಟರ್ಸ್, ಸಿಂಪ್ಲಿ ಕಾಂಪಿಟೇಟರ್ಸ್ ಅಲ್ಲ, ಲಾರ್ಜ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಆರ್ ಕಾಂಪಿಟೇಟಿಂಗ್ ಇನ್ ಅ ಕಾಂಪಿಟೇಷನ್. ಚಂದದಲ್ಲ ವಾಕ್ಯ ಹೇಳಕ, ಇನ್ನೊಂದ್ಸರಿ ಹೇಳೋಣ. ಲಾರ್ಜ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಆರ್ ಕಾಂಪಿಟೇಟಿಂಗ್ ಇನ್ ಅ ಕಾಂಪಿಟೇಷನ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕಾಂಪಿಟೇಟರ್ಸ್ ಕಾಂಪಿಟೇಟಿಂಗ್ ಇನ್ ಅ ಕಾಂಪಿಟೇಷನ್ ಅಂದ್ರ ಈ ಕಾಂಪಿಟೇಟರ್ಸ್ ಅನ್ನೋದು ಏನು, ನೌನ್. ಕಾಂಪಿಟೇಟರ್ಸ್ ಅನ್ನೋದೇನು ನೌನ್. ಆ ಕಾಂಪಿಟೇಟರ್ಸ್ ಏನ್ ಮಾಡಕತ್ತಾರ, ಕಾಂಪಿಟೇಟಿಂಗ್ ಮಾಡತ್ತಾರ. ಹೌದಾ, ಏನ್ ಮಾಡತ್ತಾರ, ಕಾಂಪಿಟೇಟಿಂಗ್ ಮಾಡತ್ತಾರ. ಇದು ವರ್ಬ್ ಆಗ್ತದ. ಕಾಂಪಿಟೇಷನ್ ಅನ್ನೋದು ಏನಾಗುತ್ತ, ಆಬ್ಜೆಕ್ಟ್ ಆಗ್ತದ. ನಮಗೆ ಏನ್ ಬೇಕು, ನೌನ್ ಹೆಂಗದ ಅಂತ ಹೇಳ್ಕೊಡೋದ್ ಬೇಕು. ನೌನ್ ವರ್ಬ್ ಆಬ್ಜೆಕ್ಟ್ ಅದಾವ, ನಮಗೇನ್ ಬೇಕಾಗ್ಯದ, ಹೌ ಇಸ್ ನೌನ್. ನೌನ್ ಕಾಂಪಿಟೇಟರ್ಸ್ ಅರ, ಹೆಂಗರ, ಎಷ್ಟು ಜನ ಅರ, ಲಾರ್ಜ್ ನಂಬರ್. ಏನ್ ಹೇಳ್ರಿ, ಲಾರ್ಜ್ ನಂಬರ್. ಆ ಕಾಂಪಿಟೇಟರ್ಸ್ ಎಷ್ಟು ಜನ ಅದರ, ಲಾರ್ಜ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಆರ್ ಕಾಂಪಿಟೇಟಿಂಗ್ ಇನ್ ಅ ಕಾಂಪಿಟೇಷನ್. ಅಂದ್ರೆ ಲಾರ್ಜ್ ಅಂತಕ್ಕಂಥದ್ದು ಏನಾಗ್ತದ, ನಮ್ಮ ಆಬ್ಜೆಕ್ಟಿವ್ ಆಗ್ತದ. ಡಿಯರ್ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಈ ಮೊದಲನೇ ಭಾಗದಲ್ಲಿ ನಾಮಪದ, ಸರ್ವನಾಮಪದ, ನಾಮ ವಿಶೇಷಣೆ, ಇನ್ ಇಂಗ್ಲಿಷ್ ನೌನ್, ಪ್ರನೌನ್, ಅಡ್ಜೆಕ್ಟಿವ್, ಈ ಮೂರರ ಕುರಿತು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ನಾನು ಹೇಳಿದ್ದೆ ಫೈನಲ್ ಅಂತಲ್ಲ, ನಾನು ಹೇಳದಷ್ಟೇ ಎಕ್ಸಾಂಪಲ್ಸ್ ಗಳಂತಲ್ಲ, ನಾನು ಹೇಳಿದ್ದೆ ನಾಲೆಜ್ ಅಲ್ಲ, ಇದಕ್ಕೂ ಮೀರಿದ್ದಿದೆ. ಇದ್ರದ್ದು ನಾಲೆಜ್ ತಗೊಂಡು ಇನ್ನಷ್ಟು ಹೆಚ್ಚಿನ ಒಂದು ಅಧ್ಯಯನ ಮಾಡ್ರಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗಲಿ, ಧನ್ಯವಾದಗಳು.